2012 ಮಾಡಲು ವರ್ಣ ಮಾರ್ಕೆಟ್ ಅಲ್ಲಿ 4-4.5 ಗಾಡಿ ಮಾಡ್ತಾರೆ. ನಾನು ಬರೀ 3,10,000 ರೂಪಾಯಿ ಕೊಡ್ತೀನಿ ಬರೋಣ. 3,10,000 ಗೆ 12 ಮಾಡಲು ವರ್ಣ. ಹೌದು, ಎಸ್ ಅಲ್ಲ SX. ಬಜಾರ್ ರೇಟ್ ಮಾರ್ಕೆಟ್ ರೇಟ್ ಯಾಕಣ? ಬರೀ 2013 ಮಾಡಲು 390 ಕೊಡ್ತೀನಿ ಬರೋಣ. ಎಷ್ಟು ಸರ್? 3,90,000ಕ್ಕೆ ಟಿಯಾಗೋ ಎಕ್ಸೆಟ್ ಡೀಸೆಲ್ ಇಂಜಿನ್ ಟಾಪ್ ಎಂಡ್ ಬರೀ 390 ಅಷ್ಟೇ. ಯಾವ ಮಾಡಲು? 2018. ಪಕ್ಕ ನೋಡ್ಕೊಳ್ಳಿ ರೇಟ್. 100% 390 ಅಷ್ಟೇ ತಾಳಿ. ಪಕ್ಕ 100%. ₹1 ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. 2015 ಇಕೋಸ್ ಪಡೋಣ ಮಾರ್ಕೆಟಲ್ಲಿ 520ಕ್ಕೆ ಮಾರ್ತಾರೆ, 5.5 ಮಾರ್ತಾರೆ. ನಾವು ಹತ್ರ ಸುಮ್ಮನೆ ಜಾಸ್ತಿ ಹೇಳೋಣ. ಬರೀ 4,90,000 ರೂಪಾಯಿ ಕೊಡ್ತೀನಿ. ಲಿಮಿಟೆಡ್ ಪೀರಿಯಡ್ ಆಫರ್. ಇಕೋಸ್ಪೋರ್ಟ್ ಆಂಬಿಯೆಂಟ್ 15 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ಡೀಸೆಲ್ ಇಂಜಿನ್ 490 ಬರೀ 490 ಮಾಡಲು. ಹೌದು. ಎಷ್ಟು ಅಣ್ಣ? 11 ಸ್ವಿಫ್ಟ್. 11 ಸ್ವಿಫ್ಟ್, ಒಂದಲ್ಲ ಎರಡಲ್ಲ 11 ಸ್ವಿಫ್ಟ್ ಇರೋದು ಇವತ್ತು. ಸ್ವಿಫ್ಟ್ 4,80,000 ಅಷ್ಟೇ. ಸಿಂಗಲ್ ಓನರ್ ಗಾಡಿ. ಅಣ್ಣ 12 ಮಾಡಲ್ ಸಿಗುತ್ತೆ ನಿಮ್ಗೆ. ಬರೀ 3,70,000 ರೂಪಾಯಿ ಕೊಡ್ತೀನಿ ಬಾಣ. 370ಕ್ಕೆ 12 ಮಾಡಲು ಖಂಡಿತ. ಈ ಸ್ವಿಫ್ಟ್ ಇದು 3,70,000 ಕೊಡಿ ಸಾಕು. 12 ಮಾಡಲ್ ಇದು ಕೂಡ. ಈ ಸ್ವಿಫ್ಟ್ ಇದಕ್ಕೂ ಅಷ್ಟೇ ಕೊಡಿ ಸಾಕು. 370 ಬರೀ 370 ಮಾಡಲ್. 2013. ಹೌದು. ಬ್ಲಾಕ್ ಸ್ವಿಫ್ಟ್ 3.5 ಕೊಡೋಣ ಸಾಕು. 3,50,000 ಬರೀ 3.5. 2017 ಮಾಡಲು ಬರೀನೋಣ. ಬರೀ 5,70,000 ಕೊಡ್ತೀನಿ ಬಾಳೋಣ. ಸರ್ ನೀವು ನೋಡ್ದಂಗೆ ನಮ್ಮ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ 100-120 ಗಾಡಿನ 3-4 ಜಾಗದಲ್ಲಿ ನಿಲ್ಸಿದ್ವಿ. ಇವತ್ತು ಎಲ್ಲಾ ಗಾಡಿಗಳನ್ನ ಒಂದೇ ಜಾಗದಲ್ಲಿ ನಿಲ್ಸಿದ್ವಿ. ಬನ್ನಿ ಸರ್. ನೋಡಿ ಸರ್ ಎಷ್ಟು ನೋಡಿ ಸರ್ ಗಾಡಿಗಳು. ಯಾವ ಗಾಡಿ ಬೇಕು ಸರ್ ನಿಮ್ಗೆ? ಸ್ವಿಫ್ಟ್ ಬೇಕಾ? i20 ಬೇಕಾ? ವರ್ಣ ಬೇಕಾ? ಹೋಂಡಾ ಸಿಟಿ ಬೇಕಾ? ಸ್ಕಾಲಾ ಬೇಕಾ? ಸಿಯಾಸ್ ಬೇಕಾ? ಎರ್ಟಿಗಾ ಬೇಕಾ? ಅಥವಾ ನಿಮ್ಗೆ ಏನಾದ್ರು ಇನೋವಾ ಬೇಕಾ? ಇಲ್ಲಿ ಬನ್ನಿ, ಇಲ್ಲಿ ಸಿಯಾಸ್ ನೋಡಿ. ಸಿಯಾಸ್ ಗಾಡಿ 17 ಮಾಡಲ್ ಸಿಯಾಸ್ ಡೀಸೆಲ್ ಇಂಜಿನ್. ಯಾವ ಗಾಡಿ ಬೇಕಣ್ಣ ನಿಂಗೆ? ಬಾಣ ನಮ್ಮ ಶೋರೂಮ್ ವಿಸಿಟ್ ಮಾಡೋಣ ಅನ್ಕೊಡ್ತೀನಿ ಸರ್. ಫ್ರೆಂಡ್ಸ್ ಕಾರ್ ಕ್ಲಬ್ ನೋಡ್ತಿದ್ದಂಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಫ್ಯಾಮಿಲಿ ತುಂಬಾ ದೊಡ್ಡದಿದೆ. ನೀವು ಬಂದ್ರೆ ನಿಮ್ಮನ್ನ ರಿಸೀವ್ ಮಾಡಿ, ನಿಮ್ಮನ್ನ ಅಟೆಂಡ್ ಮಾಡಿ, ನಿಮ್ ಟೆಸ್ಟ್ ಡ್ರೈವ್ ಕೊಟ್ಟು ನಿಮ್ಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ಜನ ನಾವು ಇದೀವಿ. ನಿಮ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಖಂಡಿತ ಅಲ್ಲಿ ಬನ್ನಿ, ವಿಸಿಟ್ ಮಾಡಿ, ನಮ್ಮ ಶೋರೂಮ್ ಅಲ್ಲಿ ಗಾಡಿಗಳನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಹೆಲ್ಪ್ ಬೇಕಾದ್ರೂ ಪ್ರತಿಯೊಬ್ರು ಮಾಡ್ತಾರೆ. ಇಷ್ಟೇ ಅಲ್ಲ, ಇನ್ನೂ 8 ಜನ ಇದ್ದಾರೆ. ಪ್ರತಿಯೊಬ್ಬರು ಟೆಸ್ಟ್ ಡ್ರೈವ್ಗೆ ಹಾಗೂ ಕಸ್ಟಮರ್ ಅಟೆಂಡ್ ಮಾಡ್ತಾ ಇದ್ದಾರೆ. ಇಲ್ಲಿರೋರು ನಾವು ಬರೀ ಮುಂದೆ ತೋರಿಸ್ಕೊಂತ ಇದೀವಿ. ಬನ್ನಿ, ವಿಸಿಟ್ ಮಾಡಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪಕ್ಕದಲ್ಲಿ ಆಲ್ರೆಡಿ ಕಿಶೋರ್ ಸರ್ ಇರೋದನ್ನ ನೋಡಿದ್ದೀರಾ. ಆಲ್ರೆಡಿ ಹೈಲೈಟ್ಸ್ ಅಲ್ಲೂ ನೋಡಿದ್ರಿ. ಬ್ಯಾಕ್ ಗ್ರೌಂಡ್ ಮಾತ್ರ ಚೇಂಜು, ಇರೋರು ಮಾತ್ರ ಇಬ್ರು ಸೇಮ್ ವಿಡಿಯೋ ಮಾಡ್ತಾ ಇದ್ದಾರೆ. ಏನಿದು ಬ್ಯಾಕ್ ಗ್ರೌಂಡ್ ಈ ತರ ಅಂದ್ರೆ ಆಲ್ರೆಡಿ ನಿಮ್ಗೆ ಹೈಲೈಟ್ಸ್ ಅಲ್ಲಿ ಗೊತ್ತಾಗಿರುತ್ತೆ 100%. ಬಟ್ ಆದ್ರೂ ಹೇಳ್ತಾ ಇದೀನಿ, ಯಾವುದೋ ಬೇರೆ ಶೋರೂಮ್ಗೂ ಬಂದಿಲ್ಲ, ಬೇರೆ ವಿಡಿಯೋ ಮಾಡೋದಕ್ಕೂ ಬಂದಿಲ್ಲ, ನಮ್ಮ ಜೊತೆ ಮಾತಾಡೋದಕ್ಕೂ ಬಂದಿಲ್ಲ. ಅವ್ರದೇ ಇನ್ನೊಂದು ಶೋರೂಮು ಜಾಗ ವೆಕೇಟ್ ಮಾಡಿದ್ದಾರೆ. ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಬಂದಿದ್ದಾರೆ, ದೊಡ್ಡ ಜಾಗಕ್ಕೆ ಬಂದಿದ್ದಾರೆ. ಇಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಿಶೋರ್ ಸರೇ ಕೊಡ್ತಾರೆ. ಯಾವ್ಯಾವ ತರ ಗಾಡಿಗಳು ಇಟ್ಟಿದ್ದಾರೆ, ಇಲ್ಲಿ ಯಾವ ತರ ಒಂದು ಪ್ರಾಜೆಕ್ಟ್ ತಗೊಂಬಂದು ನಿಮಗೆ ಒಪ್ಪಿಸ್ತಾ ಇದ್ದಾರೆ ಗಾಡಿಗಳನ್ನ, ಪ್ರತಿಯೊಂದು ಡೀಟೇಲ್ಸ್ನ ಅವ್ರ ಬಾಯಿಂದನೇ ಕಲೆಕ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ. ಹೊಸ ಜಾಗ, ದೊಡ್ಡ ಜಾಗ, ಇನ್ನು ಕಾರುಗಳೆಲ್ಲ ಇನ್ನು ಜಾಸ್ತಿನೇ ತಗೊಂಬಂದ್ ಹಾಕಿದೀರಾ, ತುಂಬಿಸ್ತಾ ಇದ್ದೀರಾ. ಆಲ್ಮೋಸ್ಟ್ ಗಾಡಿಗಳು ಕೂಡ ಬರ್ತಾ ಇದಾವೆ ಇನ್ನು. ಸೊ ಏನಿದು ಪ್ಲಾನು? ಏನು ಹೊಸದಾಗಿ ಏನ್ ರೀತಿ ತರ್ತಾ ಇದ್ದೀರಾ? ಜನಗಳಿಗೆ ಯಾವ ರೀತಿ ಕಾರ್ ಕೊಡ್ಬೇಕು ಅಂದ್ಕೊಂಡಿದ್ದೀರಾ? ಅಲ್ಯಾಕೆ ಕ್ಲೋಸ್ ಮಾಡಿದ್ರಿ, ಇಲ್ಯಾಕೆ ಓಪನ್ ಮಾಡಿದ್ರಿ? ಪ್ರತಿಯೊಂದು ಡೀಟೇಲ್ಸ್ನ ಒಪ್ಸ್ಬಿಡಿ ಸರ್. ಒಂದು ಮೇನ್ ವಿಷಯ ಏನು ಅಂತಂದ್ರೆ ಒಂದು ಅಪ್ಗ್ರೇಡ್ ಅಂತ ಹೇಳಿ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾವು ಒಳಗಡೆ ಇದ್ಕೊಂಡು ಅಷ್ಟು ಹೆಸರುವಾಡಿ ಮಾಡಿದ್ವಿ. ರೋಡ್ಗೆ ಬಂದ್ರೆ ಕಸ್ಟಮರ್ ಹೋಗೋರಿಗೆ ಬರೋರಿಗೆ ಒಂದ್ ಸ್ವಲ್ಪ ವಿಸಿಬಿಲಿಟಿ ಜಾಸ್ತಿ ಸಿಗುತ್ತೆ, ಜನಕ್ಕೆ ಓಡಾಡೋಕೆ ಹತ್ರ ಆಗತ್ತೆ. ಇನ್ನೊಂದು ಬಂದ್ಬಿಟ್ಟು ಇವಾಗ ಇನ್ನು ಮುಂದೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಜಾಸ್ತಿ ಕ್ವಾಲಿಟಿ ವೆಹಿಕಲ್ಸ್. ಆಮೇಲೆ ನಂಬರ್ ಆಫ್ ಓನರ್ಸ್ ಕಮ್ಮಿ ಇರ್ತಕ್ಕಂಥದ್ದು. ಇದರಲ್ಲೂ ಸಹ ಕಸ್ಟಮರ್ಗೆ ಒಂದು ಒಳ್ಳೆ ಬೆಲೆಯಲ್ಲಿ ಗಾಡಿ ಕೊಡಬೇಕು. ಈ ಕಾರಣದಿಂದ ನಾವು ಅಲ್ಲಿ ವಕೇಟ್ ಮಾಡಿದೀವಿ. ಅಲ್ಲಿ ಇನ್ನೊಂದು ಏನಾಗಿತ್ತು ಅಂದ್ರೆ, ನಾವು 3-4 ಜಾಗದಲ್ಲಿ ಗಾಡಿಗಳು ನಿಲ್ಸಿದ್ವಿ. ಕಸ್ಟಮರ್ ಬಂದವರು ಪಾಪ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ 10 ಗಾಡಿ ಒಂದ್ ಗಾಡಿ ತೆಗೋದಕ್ಕೆ 10 ಗಾಡಿ ತೆಗಬೇಕು, ಈ ರೀತಿ ಇತ್ತು. ಇಲ್ಲಿ ಬಂದ್ಬಿಟ್ಟು ಆ ರೀತಿ ಏನಿಲ್ಲ. ಇಲ್ಲೆಲ್ಲ ಒಂದು ಟ್ರ್ಯಾಕ್ ಆಗಿ ಸೆಗ್ಮೆಂಟ್ ಆಗಿ ಸೆಟ್ ಮಾಡಿದ್ವಿ. ನೋಡಿ, ಇಲ್ಲೇನೆ ನೀವು ನೋಡಬಹುದು ಕಂಪ್ಲೀಟ್ ಸಿಡಾನ್ ವೆಹಿಕಲ್ಸ್ ಇದೆ, ಸಿಡಾನ್ ಡೀಸೆಲ್ ವೆಹಿಕಲ್ಸ್. ನೆಕ್ಸ್ಟ್ ಲೈನ್ ನೋಡಬಹುದು ಕಂಪ್ಲೀಟ್ ಸ್ವಿಫ್ಟ್ ಬೇಕು ಅನ್ನೋರಿಗೆ 11 ಸ್ವಿಫ್ಟ್ ಒಂದೇ ಕಡೆ ಇದೆ ಸರ್. ಪೋಲೋ ಬೇಕಾ? ಪೋಲೋ 4 ಇದೆ ಸರ್. ವೆಂಟೋ ಬೇಕಾ? ವೆಂಟೋ 3 ಇದೆ ಸರ್. ಎಲ್ಲ ಲೈನ್ ನಿಲ್ಸಿರ್ತೀವಿ. ನಿಮ್ಗೆ ಕಲೆಕ್ಷನ್ ಆಫ್ ವೆಹಿಕಲ್ಸ್ ಜಾಸ್ತಿ ಸಿಗುತ್ತೆ. ಯಾವ ಗಾಡಿ ಬೇಕು, ಎಷ್ಟು ಗಾಡಿ ಬೇಕು, ನೀವು ಬಂದವರು ಒಂದ್ ಕಡೆ ನಿಂತ್ಕೊಂಡು ಒಂದ್ ಕಡೆ. ನಿಮ್ಗೆ ಇನೋವಾ ಬೇಕಾ? ಇನೋವಾ 3 ಗಾಡಿ ಇದೆ. ಎರ್ಟಿಗಾ ಬೇಕಾ? ಎರ್ಟಿಗಾ 2 ಗಾಡಿ ಇದೆ. XUV ಬೇಕಾ? XUV 2 ಗಾಡಿ ಇದೆ. ಲಾಜಿ ಬೇಕಾ? ಲಾಜಿ 2 ಗಾಡಿ ಇದೆ. ಎಂಜಾಯ್ ಇದೆ, ಚವಲೆಟೆ ಇದಿದೆ. ನಿಮ್ಗೆ ಯಾವ ಗಾಡಿ ಬೇಕು, ಕಸ್ಟಮರ್ ಬಂದವ್ರಿಗೆ ವಿಸಿಬಿಲಿಟಿ ಈಸಿ ಇರಬೇಕು, ಬಂದವ್ರು ಈಸಿಯಾಗಿ ನೋಡ್ಬೇಕು, ಈಸಿಯಾಗಿ ತಗೊಬೇಕು, ಖುಷಿಯಾಗಿ ಹೋಗ್ಬೇಕು. ಆ ಉದ್ದೇಶಕ್ಕೋಸ್ಕರ ಇದು ಮಾಡಿರ್ತಕ್ಕ ಮೈನ್ ರೋಡ್ ಅಲ್ಲಿ. ಬೇರೆ ಏನಾದ್ರು ಅಪ್ಗ್ರೇಡ್ ಅದನ್ನ ಬಿಟ್ಟು ಅಪ್ಗ್ರೇಡ್ ಅಂತಂದ್ರೆ ಓನರ್ಶಿಪ್ ಕಮ್ಮಿ ಇರ್ತಕ್ಕಂಥ ವೆಹಿಕಲ್ಸ್ಗೆ ನಾವು ಜಾಸ್ತಿ ಒಂದು ಇದು ಕೊಡ್ತಾ ಇದೀವಿ. ಗಾಡಿಗಳು ಜಾಸ್ತಿ ಓನರ್ಶಿಪ್ ಕಮ್ಮಿ ಇರ್ತಕ್ಕಂಥ. ಯಾಕಂದ್ರೆ ಕಸ್ಟಮರ್ ಬರೋರೆಲ್ಲ ನಮ್ ಸಿಂಗಲ್ ಓನರ್ ಬೇಕು, ಸೆಕೆಂಡ್ ಓನರ್ ಬೇಕು ಅಂತ ಕೇಳ್ತಾರೆ. ನೀವು ನೋಡಿ, ನಮ್ಮಲ್ಲಿ 6 ಮಾಡಲ್ ನೋಡ್ಬೋದು ನೀವು, ಸಿಂಗಲ್ ಓನರ್ ಇದೆ. 3 ಮಾಡಲ್ ನೋಡ್ಬೋದು, 6 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದೆ ಸರ್. 3 ಮಾಡಲ್ ಇದೆ ಸರ್, ಸಿಂಗಲ್ ಓನರ್ ಗಾಡಿ ಇದೆ. 17 ಓನರ್ ಇರುತ್ತೆ. ಬಟ್
ಬೆಸ್ಟ್ ಚಾರ್ಜಿಂಗ್ ಪ್ರೈಸ್, ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ. ಓಕೆ, ಖಂಡಿತಲ್ಲೂ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಸರ್. ಈ ಶೋರೂಮಲ್ಲಿ RTO ಚಾರ್ಜಸ್ ಕಮಿಷನ್ ಎಲ್ಲೂ ಇಲ್ಲ ಸರ್, ನಾವು ಅಲ್ಲೂ ತಗೊಂತಿಲ್ಲ, ಇಲ್ಲೂ ತಗೊಳ್ಳಲ್ಲ ಸರ್. RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ, ಜನರಲ್ ಸರ್ವಿಸ್ ಫ್ರೀ ಇರುತ್ತೆ. 2 ಲಕ್ಷ ರೂಪಾಯಿಂದ ಮೇಲ್ಪಟ್ಟ ಯಾವುದೇ ವಾಹನ ನೀವು ತಗೊಂಡ್ರು ಸಹ 6 ತಿಂಗಳು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ಗೆ ವಾರಂಟಿ ಫ್ರೀ ಇರುತ್ತೆ ನಮ್ಮ ಶೋರೂಮ್ ಕಡೆ. 6 ತಿಂಗಳು 2000 2 ಲಕ್ಷಕ್ಕಿಂತ ಮೇಲ್ಗಡೆ, 2 ಲಕ್ಷಕ್ಕಿಂತ ಬಡ್ಜೆಟ್ ವೈಸ್. 2 ಲಕ್ಷದ ಮೇಲೆ ಯಾವುದೇ ಗಾಡಿ ತಗೊಳ್ಳಿ, ಒಂದು 6 ಮಂತ್ ವಾರಂಟಿ ಅಂತ ಕೊಡ್ತೀವಿ. 6 ಮಂತ್ಸ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಯಾರು ನಾವು ಮಾಡ್ಕೊಡ್ತೀವಿ ಅಂತ ವಾರಂಟಿ ಕೊಡ್ತೀವಿ. ಅರೌಂಡ್ ಎಷ್ಟು ಗಾಡಿಗಳು ನೋಡ್ಬೋದು ಸರ್? ಇವತ್ತು ನೀವು ರೆಡಿ ಸ್ಟಾಕ್ ಇರ್ತಕ್ಕಂಥದ್ದು 90 ಮೇಲಿದೆ ಸರ್. 100-150 ನಾವು ವಿಡಿಯೋಗಳಲ್ಲಿ ತೋರಿಸಿದೀವಿ. ಇವತ್ತಿನ ದಿನ ರೆಡಿಯಾಗಿ ನಮ್ಮ ಮುಂದೆ ನಿಂತಿರ್ತಕ್ಕಂಥವು 90 ಗಾಡಿಗಳ ಮೇಲೆ ರೆಡಿಯಾಗಿ ನಿಂತಿದೆ. ಇನ್ನೂ ಗಾಡಿಗಳಿದೆ, ಇನ್ನೂ ರೆಡಿ ಆಗ್ತಾ ಇದೆ, ಬರೋಂಥವು ಸುಮಾರಿದೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ 90+ ಗಾಡಿಗಳಿಂದ ಇದನ್ನ ತೋರಿಸೋಣ. ಈ ಬರೋ ಗಾಡಿಗಳನ್ನೆಲ್ಲ ಅಲ್ಲಿ ನಿಲ್ಸಿದಿರಲ್ಲ ಆ ಕಡೆ, ಖಂಡಿತವಲ್ಲೂ ಆ ಲೈನ್ ಅಲ್ಲಿ ನಿಲ್ಸಿರ್ತಾ ಇದೀವಿ, ಬರ್ತಾ ಇರುತ್ತೆ ಸರ್. ಇನ್ನೂ ಬರ್ತಾನೆ ಇದೆ ಸರ್, ನಮ್ಗೆ ಜಾಗ ಸಾತಿಲ್ಲ. ಇದು ತಗೊಂಡು 12,000 ಅಡಿ ಏನ್ ತಗೊಂಡಿದೆ ಇದು ಸಾಕಾಗ್ತಿಲ್ಲ. ದೇವ್ರದೇ ನೋಡೋಣ, ಇನ್ ಮುಂದಕ್ಕೆ ಇನ್ನೂ ದೊಡ್ಡದಾಗಿ ತಗೊಬೋದು. ಓಕೆ, ಹಾಗಾದ್ರೆ RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. ಅರೌಂಡ್ ಇವತ್ತಿನ ವಿಡಿಯೋದಲ್ಲಿ 90+ ಕಾರ್ಗಳ ಕಲೆಕ್ಷನ್ ಡೀಟೇಲ್ಸ್ ನ ತಿಳಿಸ್ತಾ ಇದೀವಿ. ಆಲ್ಮೋಸ್ಟ್ ಡೀಸೆಲ್ ಪೆಟ್ರೋಲ್ ಎರಡೂ ಇರುತ್ತಾ? ಹೌದು, ಎರಡೂ ಇರುತ್ತೆ ಸರ್. ಲೋ ಬಡ್ಜೆಟ್ ಇದೆ, ಲೋ ಬಡ್ಜೆಟ್ ಇದೆ, 7 ಸೀಟರ್ ಇದೆ, 5 ಸೀಟರ್ ಗಾಡಿ ಇದೆ ಅಲ್ವಾ? ಎಲ್ಲಾ ತರ ಕಾರ್ಗಳು ತೋರಿಸ್ತಾ ಇದೆ ಸರ್ ಅಲ್ವಾ? ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ತಿಳಿಸ್ಕೊಟ್ಬಿಡಿ ಸರ್. ಸರ್, ನಾಗರಬಾವಿ BDA ಕಾಂಪ್ಲೆಕ್ಸ್ ಇಂದ ನೀವು ಕೆಂಗೇರಿಗೆ ಹೋಗೋ ರೋಡಲ್ಲಿ ಒಂದು 100 ಮೀಟರ್ ಮುಂದೆ ಬಂದ್ರೆ ನಿಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಗ್ತಕ್ಕಂಥದ್ದೇ ನಮ್ಮ ಶೋರೂಮ್. ಹೌದು ಸರ್. ಹಾಗೆ ನೀವೇನಾದ್ರೂ ಕೆಂಗೇರಿ ಕಡೆಯಿಂದ ಬರ್ತೀರಾ, ಲೆಫ್ಟ್ ಸೈಡ್ ಅಲ್ಲಿ ಒಂದು ಕರ್ನಾಟಕ ಬ್ಯಾಂಕ್ ಬರುತ್ತೆ, ಅದರ ಆಪೋಸಿಟ್ ಫ್ರೆಂಡ್ಸ್ ಕಾರ್ ಕ್ಲಬ್ ರೈಟ್ ಸೈಡ್ ಬರುತ್ತೆ ಅಲ್ವಾ ಸರ್? ಇಷ್ಟು ಲ್ಯಾಂಡ್ ಮಾರ್ಕ್. ಹೌದು ಸರ್. ಇನ್ನೂ ಕನ್ಫ್ಯೂಸ್ ಆಯ್ತಾ? ಕೆಳಗಿರೋ ನಂಬರ್ಗೆ ಒಂದು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ ವಿತ್ ಲೊಕೇಶನ್ ಸಮೇತ ಕ್ಯಾಟ್ಲಾಗ್ ಸಮೇತ ಕಳಿಸ್ಕೊಡ್ತಾರೆ. ಇನ್ನೂ ನಿಮಗೆ ಹಾಯ್ ಅಂತ ಕಳ್ಸಕ್ಕಾಗ್ಲಿಲ್ಲ ಏನು ಅಂದ್ರೆ ಜಸ್ಟ್ ಫೋನ್ ಮಾಡಿ. ಟೈಮಿಂಗ್ ಏನು ಸರ್ ನಿಮ್ದು? ಸರ್, ನಮ್ಮ ಟೈಮಿಂಗ್ಸ್ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಇರ್ತೀವಿ. ಅಷ್ಟೊಳಗೆ ಯಾವುದೇ ಕಾರಣಕ್ಕೆ ಯಾವಾಗ ಬೇಕಾದ್ರೂ ಕಾಲ್ ಮಾಡಿ, ಸಿಗುತ್ತೆ ಅವ್ರಿಗೆ ಅಲ್ವಾ? ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸರ್. ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್. ಇಲ್ಲಿಂದನೇ ಶುರು ಮಾಡೋಣ. ಬನ್ನಿ ಸರ್, ಶುರು ಮಾಡೋಣ ಬನ್ನಿ ಸರ್. ವರ್ನಾ SX ಪೆಟ್ರೋಲ್ ಇಂಜಿನ್ 2012 ಮಾಡಲು ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ ಸರ್. ಯಾರಿಗಾದ್ರು ಬೇಕಾದವ್ರು ತಗೊಳ್ಳಿ, 4,000 ಇರುತ್ತೆ. ಗಾಡಿ ಬೆಲೆ ಕೇಳಿದ್ರೆ ಬರೀ 3,15,000 ಮಾತ್ರ. 3,15,000 100% ಬನ್ನಿ ಸರ್. ಪಕ್ಕ 100% 3,15 ಕೊಟ್ಟಿದ್ರೆ ಕೇಳಿ ಸರ್. 12 ಮಾಡ್ಲು. ಹೌದು, SX ಟಾಪ್ ಎಂಡ್ ಖಂಡಿತ ಪೆಟ್ರೋಲ್ ವೇರಿಯಂಟ್. ಹೌದು, ಪಕ್ಕ 3,15 ಅಷ್ಟೇ ಸರ್. ಬರೀ 3,15 ಸರ್. ಇನ್ನೂ 2,000 ಕಮ್ಮಿ ಕೊಡಿ ಸರ್. ಇನ್ನೂ 2,000 ಕಮ್ಮಿ ಕೊಡಿ ಸರ್. ಮೊದಲನೇ ಗಾಡಿ ಆದ್ರೂ ಇನ್ನೂ ಕಮ್ಮಿ ಕೇಳ್ಬೋದಾ? ಓಲಿ ತೊಗೊಳ್ಳಿ ಸರ್. 3,10,000 ಕೊಡ್ತೀರಾ ಸರ್? ಅದಕ್ಕಿಂತ ಕಮ್ಮಿ ಕೇಳಬಾರ್ದು ಸರ್. 3,10,000ಕ್ಕೆ 2012 ಮಾಡಲು SX ವರ್ನಾ ಸಿಗ್ತದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ಡೈರೆಕ್ಟ್ ಆಗಿ ಫ್ರೆಂಡ್ಸ್ ಕಾರ್ ಕ್ಲಬ್ ಬರ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಅದು ಬೇಡವಾ, ಇನ್ನೊಂದು ವರ್ನಾ ಇದೆ, ಇದು ಕೂಡ ನೀವು ನೋಡ್ಕೋಬಹುದು. ಏನ್ ಡೀಟೇಲ್ ಸರ್ ಇದು? ಸರ್, ಇದು ವರ್ನಾ S ಆಪ್ಷನಲ್ ಡೀಸೆಲ್ ಇಂಜಿನ್ 2015 ಮಾಡಲು. ಗಾಡಿ ಬೆಲೆ ಬರೀ 5,70,000 ಮಾತ್ರ ಸರ್. 5,70,000 ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ, S ಆಪ್ಷನಲ್ ಗಾಡಿ. ಅದು SX ಟಾಪ್ ಎಂಡ್, S ಆಪ್ಷನಲ್. ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್ 2012 2015 ಖಂಡಿತ. ಅದು ಬೇಡವಾ, ಸೆಡನ್ ಗಾಡಿ ಇನ್ನು ಸಿಕ್ಕಾಪಟ್ಟೆ ಗಾಡಿಗಳಿದಾವೆ, ಎಲ್ಲ ನೋಡ್ಕೋಬಹುದು. ನೆಕ್ಸ್ಟ್ ವೆಹಿಕಲ್ ಸಿಯಾಜ್ ಯಾರಿಗಾದ್ರೂ ಬೇಕಾ? ಏನ್ ಮಾಡಲ್ ಸರ್ ಇದು? ಸರ್, ಸಿಯಾಜ್ 2017 ಮಾಡಲು ಸರ್. ಡೀಸೆಲ್ ಇಂಜಿನ್ ಗಾಡಿ ಸಿಂಗಲ್ ಇರುತ್ತೆ. ಇದು ಸಹ ಗಾಡಿ ಬೆಲೆ ಕೇಳಿದ್ರೆ ಬರೀ 6,20,000 ಸರ್. DDI ಡೀಸೆಲ್ ಇಂಜಿನ್ 100% ಫೈನಲ್ ಬೆಲೆ, ನಿಖರವಾದ ಬೆಲೆ 6,20,000 ಮಾತ್ರ. 6,20,000 ರೂಪಾಯಿಗೆ ಮಾರುತಿ ಸುಜುಕಿ ಸಿಯಾಜ್ ಯಾರಿಗಾದ್ರೂ ಬೇಕಾದ್ರೆ ಕೆಳಗಿರ್ತಕ್ಕಂಥ ಈ ನಂಬರ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಕೆಳಗಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಲ್ಲಿ ಇದೆಯಾ ಸೋಲ್ಡ್ ಆಯ್ತಾ ಕೇಳ್ಕೊಂಡು ಡೈರೆಕ್ಟ್ ಶೋರೂಮ್ ಹತ್ರ ಬನ್ನಿ. ಅದು ಬಿಟ್ಟು ಇನ್ನು ಸಾಕಷ್ಟು ಕಾರ್ಗಳಿದಾವೆ, 90+ ಕಾರ್ಗಳಿದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡೈರೆಕ್ಟ್ ಬರ್ಬೋದು ಫ್ರೆಂಡ್ಸ್ ಕಾರ್ ಕ್ಲಬ್. ಅದು ಬಿಟ್ಟು ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ರೆನಾಲ್ಟ್ ಫ್ಲೂಯೆನ್ಸ್ ಸರ್? ರೆನಾಲ್ಟ್ ಸ್ಕಾಲಾ ಸರ್. ಸ್ಕಾಲಾ ಯಾವ ಮಾಡಲ್ ಸರ್ ಇದು? ಸರ್, ರೆನಾಲ್ಟ್ ಸ್ಕಾಲಾ ಇದ್ವು 2012 ಮಾಡಲು ಸರ್. ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಬೆಲೆ ಬರೀ 3,70,000 ರೂಪಾಯಿ ಮಾತ್ರ ಸರ್. 3,70,000ಕ್ಕೆ 2012 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಕೊಡ್ತಾ ಇದೆ ರೆನಾಲ್ಟ್ ಸ್ಕಾಲಾ ಸರ್. ಮತ್ತೆ ಇನ್ನೊಂದು ರೇಟ್ ಗಾಡಿಗೆ ಇನ್ನೊಂದು ರೇಟ್ ಏನ್ ಕೇಳ್ತೀರಾ ಸರ್? ಗಾಡಿ ಕಂಡೀಷನ್ ಕೊಟ್ಟಿದ್ರೆ ಕೇಳಿ ಸರ್. RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ, ಜನರಲ್ ಸರ್ವಿಸ್ ಫ್ರೀ, 6 ತಿಂಗಳು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀವಿ ಸರ್. ಮತ್ತೆ ಫೈನಲ್ ಪ್ರೈಸ್ 5,000 ಕಮ್ಮಿ ಕೊಡಿ ಸರ್. 3,60,000 ಕೇಳ್ಬೇಡಿ, ಅದಕ್ಕಿಂತ ಕಮ್ಮಿ ಕೇಳಕ್ಕೆ ಹೋಗ್ಬೇಡಿ. RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. 3,65,000ಕ್ಕೆ 2012 ಮಾಡಲು ಸ್ಕಾಲಾ ಸಿಗ್ತಾ ಇದೆ ಅಣ್ಣ. ಇದನ್ನು ಕೂಡ ಗಾಡಿ ನಂಬರ್ ತಗೋಬಹುದು. 100ಗೆ 100% ಒರಿಜಿನಲ್, 100ಗೆ 100% 90+ ಕಾರ್ಗಳಿದಾವೆ. ಎಲ್ಲಾ ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಯಾವುದೇ ರೀತಿ ಮೈಗ್ರೇಟೆಡ್ ಆಗಲಿ ಇಂಟ್ರೆಸ್ಟೆಡ್ ಗಾಡಿಗಳು ಯಾವುದೂ ಇಲ್ಲ. ಪೆಟ್ರೋಲ್ ಡೀಸೆಲ್ ಎಲ್ಲ ಇದೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಸಿಟಿ ಯಾರಿಗಾದ್ರೂ ಬೇಕಾ? ಅದು ಕೂಡ ಇದೆ. ಯಾವ ಮಾಡಲ್ ಬ್ರೋ ಇದು? ಸರ್, ಇದು 2013 ಮಾಡಲು ಸರ್. ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಸರ್. ಗಾಡಿ ಬೆಲೆ ಬರೀ 3,99,000 ಮಾತ್ರ ಸರ್. ನೋಡಿ ಹೇಳಿ ಸರ್. ಖಂಡಿತಲ್ಲೂ ತಗೊಳ್ಳಿ ಸರ್.
ನೋಡ್ತಾರೆ ಸರ್ ಮಾರ್ಕೆಟ್ ಖಂಡಿತ ಚೆಕ್ ಮಾಡಿ ಸರ್. ಇಡೀ ಬೆಂಗಳೂರು ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ಸರ್. 30,000 4 ಲಕ್ಷ ಹಾಕಿರೋ ಹೊರತು ಯಾರನ್ನು ಹಾಕಿಲ್ಲ ಸರ್ ಕಮ್ಮಿ ಬೆಲೆ. ನಾನು 3,99,000 ರೂಪಾಯಿ ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ ವಿತ್ ಫ್ಯಾನ್ಸಿ ನಂಬರ್ ಸರ್. ನೋಡೋಣ ಯಾರಿಗಣ ಬೇಕು. 2013 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ಹೋಂಡಾ ಸಿಟಿ. ಯಾರಿಗಾದ್ರೂ ಬೇಕಾದ್ರೆ 3,99,000 ಲೋನ್ ಆಗುತ್ತಲ್ಲ ಸರ್? 100% ಲೋನ್ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಹಾಗೆ ನೆಕ್ಸ್ಟ್ ಬೇಕಲ್ಲಿ ಇನ್ನೊಂದು ವರ್ಣ ಇದೆ. ಮತ್ತೊಂದು ವರ್ಣ, ಈ ವರ್ಣ ಬಂದ್ಬಿಟ್ಟು 2012 ಮಾಡಲು. ಇದನ್ನು ಸಹ ಇದು SX, ಇದು ಡೀಸೆಲ್ ಇಂಜಿನ್ ಆಗಿರುತ್ತೆ, ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ ಬೆಲೆ ಬರೀ 4 ಲಕ್ಷ ಅಷ್ಟೇ ಸರ್. ಇನ್ನು ಫೈನಲ್ 440 ಕೊಡ್ತೀನಿ ತಗೊಳ್ಳಿ ಸರ್. 440 ಖಂಡಿತ. ನೋಡ್ಕೊಂಡ್ರಣ, ಕೇಳಿಸ್ಕೊಂಡ್ರಣ, ಸ್ಕ್ರೀನ್ ಶಾಟ್ ತಗೋತಾರೆ. ಯಾವ್ಯಾವ ಗಾಡಿಗಳು ಬೇಕು ಏನು ಡೈರೆಕ್ಟ್ ಬಂದು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಚೆವರ್ಲೆಟ್ ಯಾವ್ದು ಸರ್ ಇದು? ಸರ್ ಚೆವರ್ಲೆಟ್ ಸೇಲ್ 2013 ಮಾಡಲು ಡೀಸೆಲ್ ಇಂಜಿನ್. ಇದು ಸಹ ಸಿಂಗಲ್ ಓನರ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲಾ ಸಿಂಗಲ್ ಓನರ್ ಗಾಡಿಗಳು ಸರ್, ಸಿಡಾನ್ ವೆಹಿಕಲ್ಸ್ ಎಲ್ಲಾನು ಸರ್. ಈ ಗಾಡಿ ಬೆಲೆ ಬರೀ 2,99,000 ರೂಪಾಯಿ ಮಾತ್ರ ಸರ್. 2,99,000ಕ್ಕೆ 2013 ಮಾಡಲ್ ಸಿಂಗಲ್ ಓನರ್ ಚೆವರ್ಲೆಟ್ ಸೇಲ್. ಫ್ಯೂಲ್ ಡೀಸೆಲ್ ಇಂಜಿನ್ ಸರ್. ಡೀಸೆಲ್ ಇಂಜಿನ್ ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಯಾವ್ದು ಸರ್? ಹೋಂಡಾ ಸರ್. ಇದು ಸಹ ಹೋಂಡಾ ಸಿಟಿ ಸರ್. ಸರ್ ಈ ಹೋಂಡಾ ಸಿಟಿ ಬಂದು 2011 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ ಸೆಕೆಂಡ್ ಓನರ್ ಗಾಡಿ. ಇದು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಗಾಡಿ ಬೆಲೆ ಬರೀ 3.5 ಲಕ್ಷ ಅಷ್ಟೇ ಸರ್. 11 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ಕೊಡೋ ರೇಟ್ 3.5 ಲಕ್ಷ ಅಷ್ಟೇ ಸರ್. ಅದೇ ಫೈನಲ್ 100% ಫೈನಲ್ ಬೆಲೆ ಸರ್. ಗಾಡಿ ಸೂಪರ್ ಇದೆ, ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬನ್ನಿ ಸರ್. ಒಂದು ಫೈನಲ್ ಹಾಕಿ ಸರಿ 340 ಕೊಡ್ತೀನಿ ತಗೊಳ್ಳಿ ಸರ್. ಅದಕ್ಕಿಂತ ಕಮ್ಮಿ ಕೇಳಕ್ ಹೋಗ್ಬೇಡಿ, ಅದಕ್ಕಿಂತ ಕಮ್ಮಿನೇ ಕೇಳಬೇಡಿ. ಆಗೋದಿಲ್ಲ, ಖಂಡಿತ ಇಲ್ಲ. ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಯಾರ್ಗಣ ಬೇಕು? ಹೋಂಡಾ ಸಿಟಿ 3,40,000. ಹಾಗೆ ಇನ್ನು ಕಾರ್ಗಳಿಗೆ ಬರೋಣ. ಪಟ 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 ಅಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಂಗೆ ಎಲ್ಲ ಡೀಟೇಲ್ಸ್ ಕೊಟ್ಬಿಡ್ತೀವಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಈ ಲೈನ್ ಅಲ್ಲೂ ನೋಡಬಹುದು ನೀವು, ಟಾಟಾ ಟಿಯಾಗೋ ಸರ್. ಇದು ಯಾವ ಮಾಡಲ್ ಸರ್? ಸರ್ ಇದು 2018 ಮಾಡಲು XZ ವೇರಿಯಂಟ್ ಸರ್. ಡೀಸೆಲ್ ಇಂಜಿನ್ 2018 ಮಾಡಲು. ಗಾಡಿ ಬೆಲೆ ಬರೀ 3,99,000 ರೂಪಾಯಿ ಮಾತ್ರ ಸರ್. ಸಾಕ? 100% ಸಾಕು ಸರ್. ಚೆಕ್ ಮಾಡ್ಕೊಂಡ್ ಬನ್ನಿ. 4.5 ಕಮ್ಮಿ ಎಲ್ಲೂ ಇಲ್ಲ. ನಾನು ನಿಮಗೆ ಕೊಡೋದು ಬರೀ 399ಕ್ಕೆ. ಒಂದು 380 380 ಬೇಡ ಸರ್, 390 ಕೊಟ್ಟೆ ತಗೊಳ್ಳಿ ಸರ್. 390 ಡನ್ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ರೆನಾಲ್ಟ್ ಕ್ವಿಡ್ 2016 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಆಗಿರುತ್ತೆ. ಗಾಡಿ ಬರೀ 3,30,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. 3,30,000 ರೂಪಾಯಿ. 2016 ಮಾಡೆಲ್ ರೆನಾಲ್ಟ್ ಕ್ವಿಡ್ RXL ವೇರಿಯಂಟ್. ಖಂಡಿತ ಜಿನೈನ್ ವೆಹಿಕಲ್, 100% ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ಪೋಲೋ ಸರ್. ಪೋಲೋ 2010 ಮಾಡಲು ಡೀಸೆಲ್ ಇಂಜಿನ್ ಸರ್. ಗಾಡಿ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬೆಲೆ ಬರೀ 2,80,000 ರೂಪಾಯಿ ಮಾತ್ರ. 2,80,000ಕ್ಕೆ 2010 ಮಾಡಲು ಡೀಸೆಲ್ ಇಂಜಿನ್ ಪೋಲೋ ಕೊಡ್ತೀನಿ ಸರ್. ಡೀಸೆಲ್ ಇಂಜಿನ್ ಹೌದು. ಯಾವ್ದು ಪೋಲೋದಲ್ಲಿ? ಪೋಲೋ ಹೈಲೈನ್ ಸರ್. ಇದು ಟಾಪ್ ಎಂಡ್. ಹೌದು, ಫುಲ್ ಹೈಲೈನ್ ಸರ್. 2,80,000 ಮಾತ್ರ. ಪೋಲೋ ನಾಳೆನೆ ಬರ್ತಾರೆ. 2,70 ಕಮ್ಮಿನೇ ಕೇಳಕ್ ಹೋಗ್ಬಿಡಿ. ನಾನು ಕೇಳ್ತಾ ಇರೋ ಪ್ರೈಸ್ ಗಿಂತ ಕಮ್ಮಿ ಕೊಡಕ್ ಸಾಧ್ಯನೇ ಇಲ್ಲ. 100% ಅದೇ ಫೈನಲ್. ನಿಖರವಾದ ಬೆಲೆ 2,80,000. ಯಾರ್ಗಣ ಬೇಕು ಪೋಲೋ ಅಂತ ಇರ್ತಾರೆ. ತಾಣ ಸ್ಕ್ರೀನ್ ಶಾಟ್. ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಪೋಲೋ ಒಂದಿದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರ್ಗಣ ಬೇಕು? ಫಿಯಟ್ ಪುಂಟೋ ಒಳ್ಳೆ ಡೀಸೆಲ್ ಇಂಜಿನ್ ಸರ್. 2009 ಮಾಡಲು ಸೆಕೆಂಡ್ ಇರುತ್ತೆ. ಗಾಡಿ ಬೆಲೆ ಬರೀ 1,80,000 ಮಾತ್ರ. ಸಾಕು, 100% ಸಾಕು ಸರ್. 1,80,000 ತಗೊಳ್ಳಿ ಸರ್. 10,000ಕ್ಕೆ ಫಿಯಟ್ ಪುಂಟೋ. ಅದು ಕೂಡ ರೆಡ್ ಕಲರ್ ಆಗಿರ್ತಕ್ಕಂಥದ್ದು ವಿತ್ ಡ್ಯೂಯೆಟ್ ಟೋನ್, ಬ್ಲಾಕ್ ಕಲರ್ ಆಗಿರ್ತಕ್ಕಂಥದ್ದು. ರೆಡ್ ವಿತ್ ಬ್ಲಾಕ್ ಯಾರೆಲ್ಲ ನೋಡ್ತಾ ಇರ್ಬೋದು. ಮುಂದೆ ಹೆಡ್ಲೈಟ್ ಆಗಿರ್ಬೋದು ಎಲ್ಲ ಕೂಡ ಸ್ಮೋಕಿ ಮಾಡಿಸ್ಬಿಟ್ಟಿದ್ದಾರೆ. ಆ ಬರ್ತಂದ ಬ್ಯಾಡ್ಜ್ ಕೂಡ ಹಾಕಿದ್ದಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಡೈರೆಕ್ಟ್ ಫ್ರೆಂಡ್ಸ್ ಕಾರ್ ಕ್ಲಬ್ ಬರ್ಬೋದು. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ ಗ್ಲಾನ್ಸಾ ಬೇಕು, ಒಂದು ಒಳ್ಳೆ ಹ್ಯಾಚ್ ಬ್ಯಾಕ್ ಬೇಕು, ಒಳ್ಳೆ ಬಲೆನೋ ಬೇಕು ಅಂತಕ್ಕಂಥವ್ರಿಗೆ ಬಲೆನೋ ಗಾಡಿ ಇದೆ. ಗ್ಲಾನ್ಸಾ ಕೂಡ ಸದ್ಯಕ್ಕೆ ಸ್ಟಾಕ್ ಇಲ್ಲ ಸರ್? ಸದ್ಯಕ್ಕೆ ಸ್ಟಾಕ್ ಇಲ್ಲ ಸರ್. ಗಾಡಿ ಖಂಡಿತ ಕೊಡ್ತೀರಾ? ಸದ್ಯಕ್ಕೆ ಬಲೆನೋ ಇದೆ ಅಷ್ಟಲ್ಲಿ. ಹೌದು ಸರ್. ಸರ್ ಬಲೆನೋ ಸರ್, ಮಾರುತಿ ಬಲೆನೋ 2017 ಮಾಡಲು ಸಿಂಗಲ್ ಅವರು ವಿತ್ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್, ಒಳ್ಳೆ ಮ್ಯಾಗ್ ವೀಲ್, ಒಳ್ಳೆ ಟೈರ್, ಆಲ್ಮೋಸ್ಟ್ 90% ಮೇಲಿದೆ ಟೈರ್. ಗಾಡಿ ಬೆಲೆ ಬರೀ 5,80,000 ರೂಪಾಯಿ ಕೊಡೋಣ ಸರ್. ಯಾವ್ದು ಸರ್ ಬಲೆನೋದಲ್ಲಿ? ಬಲೆನೋ ಸಿಗ್ಮಾ ಸರ್. ಸಿಗ್ಮಾ. ಹೌದು, 5,80,000 ರೂಪಾಯಿ ಮಾಡ್ಕೊಳ್ಳೋಣ ಸರ್. ಅದರಲ್ಲಿ ನೆಗೋಷಿಯಬಲ್? ಅದಕ್ಕಿಂತ ಕಮ್ಮಿ ಕೇಳಕ್ ಹೋಗ್ಬೇಡಿ ಸರ್. ನೀವು ನೆಗೋಷಿಯಬಲ್ ಬೇಕು ಅಂದ್ರೆ ಬನ್ನಿ, ಮುಂದೆಡೆ ಗಾಡಿ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಫೈನಲೈಸ್ ಮಾಡ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡಿ. ನಾನು ಮುಂದೆ ಕುತ್ಕೊಂಡು ಒಂದು 5,000 ರೂಪಾಯಿ ನಾನು ಖುಷಿಗೆ ಬಿಟ್ಟೆ ಸರ್. ಅದೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ವಿ, ಆಲ್ಮೋಸ್ಟ್ ಫೈನಲ್ ಪ್ರೈಸ್ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಈಗ ಒಂದು 5,000 ರೂಪಾಯಿ ಕೊಡ್ತಾ ಇದ್ರಿ. 5,75,000 ರೂಪಾಯಿ ಸಿಗ್ಮಾ ವೇರಿಯಂಟ್ ಬಲೆನೋ ಕೊಡ್ತಾ ಇದ್ದೀರಾ. ಹೌದು ಸರ್. ಅಲ್ವಾ ಸರ್? ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಹಾಟ್ ಕೇಕ್ ಅಂತಾನೆ ಕರಿತೀನಿ ಪ್ರತಿ ಸರಿ ನಾನು ಪೋಲೋನ. ಅದೇ ಪೋಲೋ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಆ ರೆಡ್ ಬೇಡ ಅಂದ್ರೆ ಇನ್ನೊಂದು ರೆಡ್ ಕಲರ್ ಇದೆ. ಏನು ಡಿಸೈನ್ ಸ್ಟಿಕ್ಕರಿಂಗ್ ಏನು ಇಲ್ಲದೆ ಇರತಕ್ಕಂತ ಡೀಸೆಂಟ್ ಆಗಿ ಬೇಕಂದ್ರೆ ಅದು ಕೂಡ ಇದೆ ಸರ್. ಇದು ಹೈಲೈನ್ ಕಂಫರ್ಟ್ ಲೈನ್ ಸರ್. ಇದು ಸಹ ಹೈಲೈನ್ ಸರ್. ಇದು ಸೆಕೆಂಡ್ ಓನರ್ ಆಗಿರುತ್ತೆ. 86,000 ಓಡಿರ್ತಕ್ಕಂಥ ವೆಹಿಕಲ್. ಗಾಡಿ 2010 ಮಾಡಲು ಡೀಸೆಲ್ ಇಂಜಿನ್ ಆಗಿರುತ್ತೆ. ಗಾಡಿ ಬೆಲೆ ಬರೀ 3,40,000 ಮಾತ್ರ ಸರ್. 2010 ಟಾಪ್ ಎಂಡ್ ಯಾರ್ಗಣ ಬೇಕು? ಪೋಲೋ 3,40,000. ಸ್ಲೈಟ್ಲಿ ನೆಗೋಷಿಯಬಲ್. 40,000 ಸರ್. ಸ್ಲೈಟ್ಲಿ ಅಲ್ಲ, ಜಾಸ್ತಿನೇ ನೆಗೋಷಿಯಬಲ್ ಸರ್. ಖಂಡಿತ ಬನ್ನಿ ಸರ್. ಮುಂದೆ ಮಾಡ್ಕೊಡ್ತೀನಿ ಬನ್ನಿ ಸರ್. ಪಕ್ಕ ಮಾಡ್ಕೊಡ್ತೀರಾ? 100% ಮಾಡ್ಕೊಡ್ತೀನಿ ಬನ್ನಿ ಸರ್. ಸರ್ ಆಲ್ಟೋ LXi ಆಲ್ಟೋ 800 2015 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಬೆಲೆ ಬರೀ 2,70,000 ರೂಪಾಯಿ ಮಾತ್ರ ಸರ್. 2,70,000. ಹೌದು. 2015 ಮಾಡಲು ಸರ್.
ಆಲ್ಟೋ LXi ಕೇಳಿಸ್ಕೊಂಡ್ರಣ, ಸ್ಕ್ರೀನ್ ಶಾಟ್ ತಗೋಣ ಗಾಡಿ ನಂಬರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಗಾಡಿ ಯಾರ್ಗಣ ಬೇಕು? ಫಾರ್ಡ್ ಫಿಗೋನಾ ಸರ್? ಫೋರ್ಡ್ ಫಿಗೋ 2013 ಮಾಡಲು ಟೈಟಾನಿಯಂ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಡೀಸೆಲ್ ಇಂಜಿನ್, 2.5 ಲಕ್ಷಕ್ಕೆ ಕೊಡ್ತೀನಿ ತಗೊಳ್ಳಿ ಸರ್. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯೇಟ್. ಅದಕ್ಕೆ ಏನ್ ಕೇಳ್ತೀರಾ ಸರ್? ಎಲ್ಲಾರು 3.5 ಲಕ್ಷ ಹಾಕ್ಯಾರ, ಬನ್ನಿ ಸರ್. 2.5 ಹೇಳಿ ಸರ್. ಅದಕ್ಕೆ ಆಯ್ತು ಸರ್, ಇನ್ನೊಂದು 2,000 ಕಮ್ಮಿ ತಗೊಳ್ಳಿ ಸರ್, ನಿಮ್ ಖುಷಿ. 248 ಅಲ್ವಾ? ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಸರ್. ಸ್ವಿಫ್ಟ್ ಇಡೀ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಹೆಸರುವಾಸಿ ಆಗಿರ್ತಕ್ಕಂಥ ಗಾಡಿ. ಯಾರ ಬಾಯಲ್ಲಿ ಕೇಳಿದ್ರು ಸ್ವಿಫ್ಟೇ ಬೇಕು ಅಂತಾರೆ. 11 ಸ್ವಿಫ್ಟ್ ಇದೆ, ನಿಮ್ಗೆ ಎಷ್ಟು ಸ್ವಿಫ್ಟ್ ಬೇಕೋ ಬಂದು ತಗೊಂಡೋಗಿ. 11 ಸ್ವಿಫ್ಟ್ ಇದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಲೋ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಇದೆ. ಅಷ್ಟೇ. VXi ಇದೆ, ಖಂಡಿತವೂ ಇದೆ. ಮ್ಯಾಗ್ವಿಲ್ ಇರೋದು ಇದೆ, ನಾರ್ಮಲ್ ಗಾಡಿನೂ ಅಲ್ವಾ? ಟಚ್ ಸ್ಕ್ರೀನ್ ಸಿಸ್ಟಮ್ ಇರೋದು ಇದೆ, ನಾರ್ಮಲ್ ಸಿಸ್ಟಮ್ ಖಂಡಿತವೂ ಇದೆ ಸರ್. ಯಾವ ಮಾಡೆಲ್ ಸರ್ ಇದು? ಸರ್ ಈ ಸ್ವಿಫ್ಟ್ ಬಂದ್ಬಿಟ್ಟು ನಿಮ್ಗೆ 2017 ಮಾಡಲ್ ಆಗಿರುತ್ತೆ ಸರ್. ಸಾರಿ 15 ಮಾಡಲು, ಪೆಟ್ರೋಲ್ ಇಂಜಿನ್ ಸರ್, ಸೆಕೆಂಡ್ ಓನರ್. ಗಾಡಿ ಬೆಲೆ ಬರೀ 4,99,000 ರೂಪಾಯಿ ಮಾತ್ರ ಸರ್. 4,99,000. ಅದ್ರ 9,000 ತೆಗೆದು 4,90,000 ಫೈನಲ್ ಡನ್ ಸರ್. ಅಲ್ವಾ ಸರ್? ಆಯ್ತು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಡೆಕಾ ಸರ್. ಸ್ವಿಫ್ಟ್ ಡೆಕಾ VXi ವೇರಿಯಂಟ್, ಗಾಡಿ ವಿತ್ ಟಚ್ ಸ್ಕ್ರೀನ್, ಆಂಡ್ರಾಯ್ಡ್ ಸಿಸ್ಟಮ್, ಒಳ್ಳೆ ZXi ಮ್ಯಾಗ್ವಿಲ್ ಇದೆ, 100% ಟೈರ್ಸ್ ಇದೆ, ಗಾಡಿ ಕಂಡೀಷನ್ ಸೂಪರ್ ಆಗಿದೆ. ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ. ಓಡಿರೋದು 43,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ. ಗಾಡಿ ಬೆಲೆ ಬರೀ 5,50,000 ರೂಪಾಯಿ ಮಾತ್ರ ಸರ್. ಸಾಕು. ಖಂಡಿತವಲ್ಲ, ಇನ್ನೂ 10,000 ಕಮ್ಮಿ ಕೊಡ್ತೀನಿ. 540 ಕೊಟ್ಟೆ. ಕೇಳಿಸ್ಕೊಂಡೋಣ. ಗಾಡಿ ನಂಬರ್ ನೋಡ್ಕೊಳ್ಳಿ, ಎಲ್ಲ ನೋಡ್ಕೊಳ್ಳಿ. ಆಮೇಲೆ ಡ್ಯೂಯಲ್ ಟೋನ್ ಅಂದ್ರೆ ವೈಟ್ ವಿತ್ ರೆಡ್ ಅಲ್ಲಿ ಬರುತ್ತೆ. ಸ್ವಿಫ್ಟ್ VXi ಡೆಕಾ ಅಂದ್ರೆ ಬರ್ತಕ್ಕಂಥದ್ದೇ ಇದೇ ಕಲರ್ ಅಲ್ಲಿ, ನಿಮಗೆ ರೆಡ್ ವಿತ್ ವೈಟ್. ಆಮೇಲೆ ಸ್ಟಿಕ್ಕರಿಂಗ್ ಎಲ್ಲ ಬರುತ್ತೆ ಕೆಲವೊಂದು ಗಾಡಿಗಳಲ್ಲಿ. ಸ್ಪೋರ್ಟಿ ವೆಹಿಕಲ್ ಸರ್ ಇದು. ಇದ್ರಲ್ಲಿ ಸ್ಟಿಕ್ಕರಿಂಗ್ ಇಲ್ಲ, ಅದು ಬೇರೆ. ಅದು ಸ್ಪೋರ್ಟಿ ವೆಹಿಕಲ್. ಇದು ಡೆಕ್ಕಾ, ಇದು ಫ್ಯಾಮಿಲಿ ಅಷ್ಟೇ, ಫ್ಯಾಮಿಲಿಗೆ. ಹೌದು. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಸರ್ ಈ ಸ್ವಿಫ್ಟ್ ಬಂದು ನಿಮ್ಗೆ ZXi ವೇರಿಯಂಟ್ ಆಗಿರುತ್ತೆ. ಇದು ಫುಲ್ಲಿ ಟಾಪ್ ಎಂಡ್. ಇದು 2016 ಮಾಡಲು, ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ. ಗಾಡಿ ಬೆಲೆ ಬರೀ 5,90,000 ರೂಪಾಯಿ ಕೊಡ್ತೀನಿ ಸರ್. 5,90,000ಕ್ಕೆ 2016 ಮಾಡಲು ಸ್ವಿಫ್ಟ್ ಅಲ್ಲೇ ಟಾಪ್ ಎಂಡ್ ಬೇಕು, ಪೆಟ್ರೋಲ್ ವೇರಿಯಂಟ್ ಬೇಕು ಅಂದ್ರೆ ಡೈರೆಕ್ಟ್ ಬರ್ಬೋದು. ZXi ಟಾಪ್ ಎಂಡ್, ZXi ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ನೋಡಿದ್ರಣ 1 2 3 4 5 6 7 8 ಇನ್ನೂ 8 ಸ್ವಿಫ್ಟ್ ಲೈನ್ ನಿಂತು ಬಿಟ್ಟಿದ್ದಾವೆ. ಇಲ್ಲೇನು ರೈಟ್ ಸೈಡ್ ನೋಡ್ತಾ ಇದ್ರು ನೋಡಿ, ಇಲ್ಲೊಂದು ಕಲರ್ ಇದೆ. ಈ ಗಾಡಿ ವಿತ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿರ್ತಕ್ಕಂಥ ಗಾಡಿ. ಏನ್ ಡೀಟೇಲ್ ಸರ್ ಇದು? ಸರ್ ಈ ಸ್ವಿಫ್ಟ್ ಒಂದು ಸ್ವಿಫ್ಟ್ ZDI ಸರ್, 2014 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಓಡೋದು 80,000 ಚಿಲ್ಲರೆ ಮಾತ್ರ. ಜಿನೇ ನೋಡಿರೋದು ಶೋರೂಮ್ ಇಷ್ಟೇ. ಗಾಡಿ ಬಂದು ಬರೀ 4,99,000 ರೂಪಾಯಿ ಕೊಡೋಣ ಸರ್. ಇದು ಕೂಡ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್ ಬೇಕಾ? ಅದು ಬೇಡವಾ? ಅಥವಾ ಡೀಸೆಲ್ ವೇರಿಯಂಟ್ ಅಲ್ಲಿ ಟಾಪ್ ಎಂಡ್ ಬೇಕಾ? ZXi ಅದು ಕೂಡ ಸಿಗ್ತಾ ಇದೆ. ಅದು ಕೂಡ ಸಿಂಗಲ್ ಓನರ್, ಇದು ಕೂಡ ಸಿಂಗಲ್ ಓನರ್. ಫೈನಲ್ ರೇಟ್ ಸರ್ ಇದು? ಸರ್ ಬರೀ 4,99,000 490 ಕೊಡ್ತೀನಿ ಸರ್. 4,90,000 ಯಾವ್ದು ರೀತಿ RTO ಚಾರ್ಜಸ್, ಕಮಿಷನ್, ಎಕ್ಸ್ಟ್ರಾ ಏನಿಲ್ಲ ಸರ್. ಅಲ್ವಾ? ಅದೇ ಬ್ಲೂ ಕಲರ್ ಅಲ್ಲಿ ಬೇಕು ಅಂತಕ್ಕಂತ ಏನ್ ಸರ್? ಏನೋ ಅಂದ್ರೆ ಜನರಲ್ ಸರ್, ಜನರಲ್ ಸರ್ವಿಸ್. ಕಸ್ಟಮರ್ ಗಾಡಿ ಡೆಲಿವರಿ ತಗೊಂಡ್ಬೇಕಾದ್ರೆ ಇಂಜಿನ್ ಆಯಿಲ್ ಚೇಂಜ್, ಕೂಲೆಂಟ್ ಆಯಿಲ್ ಚೇಂಜ್ ಮಾಡಿ ಒಂದು ಜನರಲ್ ಸರ್ವಿಸ್ ನಾವೇ ಮಾಡ್ಕೊಡ್ತೀವಿ. ಸೊ ನೆಕ್ಸ್ಟ್ 10,000 ಕಿಲೋಮೀಟರ್ ಜನರಲ್ ಸರ್ವಿಸ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಜನರಲ್ ಚೆಕಪ್ ಅಲ್ಲ, ಜನರಲ್ ಸರ್ವಿಸ್ ಅಲ್ವಾ? ಖಂಡಿತವಾಗ್ಲು. ನೆಕ್ಸ್ಟ್ ಸರ್ ಇದ್ರ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2012 ಮಾಡಲು, ಡೀಸೆಲ್ ಇಂಜಿನ್, 3ನೇ ಓನರ್ ಸರ್. ಬರೀ 3,80,000 ರೂಪಾಯಿ ಕೊಡ್ತೀನಿ ಸರ್. 2012 ಮಾಡಲು VDI ಮಿಡ್ ಸೆಗ್ಮೆಂಟ್ ಡೀಸೆಲ್. ಹೌದು ಸರ್. ಎಷ್ಟು ಹೇಳ್ತಾ ಇದ್ದೀರಾ? 3,80,000 ರೂಪಾಯಿ ಕೊಡೋಣ ಸರ್. ಫೈನಲ್ ಸರ್. ಇನ್ನು ಫೈನಲ್ 3,75 ಕೊಟ್ಟೆ ಸರ್. 5,000 ಕಡಿಮೆ, 3,75. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನು ಸರ್ ಇದು ಬಂದ್ಬಿಟ್ಟು ಇದು 2012 ಮಾಡಲು, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಆಗಿರುತ್ತೆ. ಈ ಗಾಡಿನ ಸಹ 3,80 ಕೊಟ್ಟೆ ಸರ್. ಇದು 3,80. ಇದಾದ್ರೂ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ. ಬನ್ನಿ, ಅವು ಬೇಡವಾ? ಇನ್ನೂ ಗಾಡಿಗಳು ಇದಾವೆ, ಇನ್ನೂ 5 ಗಾಡಿ ಇದಾವೆ. ಇದ್ರಲ್ಲಿ ಕೂಡ ನೀವು ಚಾಯ್ಸ್ ಮಾಡ್ಕೋಬಹುದು. ಹೇಳಿ ಸರ್. ಸರ್ ಇದು 2013 ಮಾಡಲು, ಇದು ಸಹ VDI, ಇದನ್ನು 3,75 ಕೊಟ್ಟೆ ತಗೊಳ್ಳಿ ಸರ್. ಇದು ಕೂಡ 3,75. ಯಾವ ಮಾಡಲ್ ಅಂದ್ರೆ? ಇದು 2013 ಮಾಡಲು ಸರ್. 13 ಮಾಡಲು, 3,70,000. ಹೌದು. ಯಾವ ಸರ್? VXi VDI ಸರ್. ಇದು ಡೀಸೆಲ್. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ತುಂಬಾ ಜನಕ್ಕೆ ಬ್ಲಾಕ್ ಇಷ್ಟ ಆಗಲ್ಲ, ಎಷ್ಟೋ ಜನಕ್ಕೆ ಬ್ಲಾಕ್ ಬಿಟ್ಟು ಬೇರೆ ಕಲರ್ ಇಷ್ಟ ಆಗಲ್ಲ, ಬ್ಲಾಕ್ ಬೇಕು ಅಂತಾರೆ. ಅಂತವ್ರು ಕೂಡ ಬಿಟ್ಟೋಗ್ಬಾರ್ ಶೋರೂಮ್ ಬಂದ್ರೆ ಅಂತವ್ರಿಗೆ ಒಂದು ಬ್ಲಾಕ್ ಕಲರ್ ಸ್ವಿಫ್ಟ್ ಇದೆ. ಖಂಡಿತ ಸರ್. 2012 ಮಾಡಲು ಸ್ವಿಫ್ಟ್, ಇದು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬೆಲೆ ಬರೀ 3,50,000 ಲಕ್ಷ ಅಷ್ಟೇ. ಯಾವ್ದು ಸರ್ ಇದು? ಸ್ವಿಫ್ಟ್ VDI ಡೀಸೆಲ್ ಇಂಜಿನ್ ಸರ್, ಮಿಡ್ ಸೆಗ್ಮೆಂಟ್. 3,50,000 ಲಕ್ಷ, ಬರೀ 3,50,000 ಲಕ್ಷ. 2012 ಮಾಡಲು ಸರ್. 12 ಮಾಡಲು 3,50,000 ಲಕ್ಷಕ್ಕೆ ತಗೊಂಡು ಸರ್. ಖಂಡಿತ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ವೈಟ್ ಕಲರ್ ಆಗಿರ್ತಕ್ಕಂಥ ಸ್ವಿಫ್ಟ್ ಸರ್. ಈ ಸ್ವಿಫ್ಟ್ ಬಂದ್ಬಿಟ್ಟು ಇದು 2012 ಮಾಡಲು, ಇದು ಡೀಸೆಲ್ ಇಂಜಿನ್ ಆಗಿರುತ್ತೆ. ಈ ಗಾಡಿ ಬಂದು 3,80,000 ರೂಪಾಯಿ ಕೊಟ್ಟೆ ಸರ್. 3,80,000. 2012 ಮಾಡಲು ಡೀಸೆಲ್ ಇಂಜಿನ್ ಸರ್. ಇದು ಸೆಕೆಂಡ್ ಓನರ್. ಇದು ಸಹ ಸೆಕೆಂಡ್ ಓನರ್ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ಲೂ ಕಲರ್ ಇನ್ನೊಂದಿದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಸಹ 2012 ಮಾಡಲೇ, ಇದು ಡೀಸೆಲ್ ಇಂಜಿನ್, ಇದು ಸೆಕೆಂಡ್ ಓನರ್. ಇದ್ರ ಬೆಲೆನ ಬರೀ 3,75,000 ರೂಪಾಯಿ ಕೊಟ್ವಿ. 3,70, 3,500, 3 3 4, 4,500, 5 5 30 ಇಷ್ಟೆಲ್ಲ ಸ್ವಿಫ್ಟ್ಗಳು ಸಿಕ್ಕೋಗ್ಬಿಡ್ತಾರೆ. 6ಕ್ಕೂ ಇದೆ ಸರ್. 6 ಲಕ್ಷಕ್ಕೂ ಇದೆ. ಖಂಡಿತ. ಇದು ಯಾವ ಮಾಡಲ್ ಸರ್? ಸರ್ ಇದು ಬಂದ್ಬಿಟ್ಟು 2008 ಮಾಡಲು, ಇದು ಸಹ ಡೀಸೆಲ್ ಇಂಜಿನ್ ಗಾಡಿನೇ, ಇದು ಸಹ ಸೆಕೆಂಡ್ ಓನರ್ ಗಾಡಿನೇ. ಈ ಗಾಡಿ ಬೆಲೆ ಬಂದ್ಬಿಟ್ಟು ಬರೀ 2,10,000 ರೂಪಾಯಿ ಕೊಡೋಣ ಸರ್. ಸಾಕು. 2,10,000 2,10,000 ಸಾಕು. ಖಂಡಿತವಲ್ಲ. ಓನರ್
ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೌದು ಸರ್. VXI VDI ಸರ್. ಡೀಸೆಲ್ ಇಂಜಿನ್. ಇದು ಕೂಡ ಡೀಸೆಲ್. ಹೌದು ಸರ್, ಇದು ಡೀಸೆಲ್ ಖಂಡಿತ. ಡೀಸೆಲ್ ಗಾಡಿಗಳು ಸಿಗ್ತಾ ಇದೆ ಅಂತಂದ್ರೆ ಡೀಸೆಲ್ ಗಾಡಿಗಳು ಎಷ್ಟು ಗಾಡಿಗಳು ಬೇಕೋ ಕೊಡ್ತೀನಿ ಬನ್ನಿ. ಕೊಡ್ತೀರಾ? ಎಲ್ಲ ಖಂಡಿತವಾಗ್ಲೂ ಕೊಡ್ತೀನಿ. ಮಾಡೋಣ. ಇನ್ನೂ ಗಾಡಿಗಳಿದಾವೆ ಸದ್ಯಕ್ಕೆ, ಅಲ್ಲಿಂದ ಹೇಳ್ಕೊಂಬಂದೆ ಇನ್ನೂ ಗಾಡಿಗಳಿದಾವೆ ಅಂತ ಹೇಳ್ಬಿಟ್ಟು ಸ್ವಿಫ್ಟ್ ಲೈನ್ ಮುಗಿತು, ಪಕ್ಕದಲ್ಲಿ ಇನ್ನೂ ಗಾಡಿಗಳಿದಾವೆ, ಅವುಗಳ ಡೀಟೇಲ್ಸ್ ತಗೋಣ ಬರೋಣ. ಹಾಗೆ ನೆಕ್ಸ್ಟ್ 7 ಸೀಟರ್ ಗಾಡಿ ಬೇಕು, ನಂಗೊಂದು ಎಂಜಾಯ್ ಬೇಕು ಅಂತಕ್ಕಂಥವ್ರಿಗೆ ಒಂದಲ್ಲ, ಎಂಜಾಯ್ ಜೊತೆಗೆ ನಿಸ್ಸಾನ್ ಯುವಾಲಿಯಾ ಎರಡು ಕೂಡ ಇದೆ. ಎಂಜಾಯ್ ಆದ್ರೂ ತಗೊಳ್ಳಿ, ಯುವಾಲಿಯಾ ಆದ್ರೂ ತಗೊಳ್ಳಿ. ಸದ್ಯಕ್ಕೆ ಎಂಜಾಯ್ ಡೀಟೇಲ್ಸ್ ಹೇಳಿ ಸರ್. ಸರ್ ಎಂಜಾಯ್ ಬಂದು 2013 ಮಾಡಲ್ ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. 7 ಸೀಟರ್, ನಂಗೆ ಒಂದು ಲೋ ಬಜೆಟ್ ಬೇಕು 7 ಸೀಟರ್ ಅನ್ನೋರ್ಗೆ ಒಂದು ಒಳ್ಳೆ ಗಾಡಿ. ಬರೀ 3.5 ಲಕ್ಷ ರೂಪಾಯಿ ಗಾಡಿ ಕೊಡೋಣ ಸರ್. 3.5 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ. ಖಂಡಿತವಾಗ್ಲೂ ಸರ್. 2013 ಪೆಟ್ರೋಲ್ ಡೀಸೆಲ್? ಡೀಸೆಲ್ ಇಂಜಿನ್. ಡೀಸೆಲ್ ಇಂಜಿನ್. ಹೌದು. ಎಷ್ಟು ಹೇಳ್ತಾ ಇದ್ದೀರಾ ಫೈನಲ್? 3,50,000 ಅಷ್ಟೇ ಹೋಗಿ ಸರ್. ಅದರಲ್ಲೂ 10,000 ಮೈನಸ್ 340. ಹಾಗೆ ನೆಕ್ಸ್ಟ್ ವೆಹಿಕಲ್ ನಿಸ್ಸಾನ್ ಯುವಾಲಿಯಾ ಸರ್. ನಿಸಾನ್ ಎವಾಲಿಯಾ 2016 ಮಾಡಲು ಡೀಸೆಲ್ ಇಂಜಿನ್, ಇದು ಸಿಂಗಲ್ ಓನರ್. ಈ ಗಾಡಿ ಬಂದು ಬರೀ 3,90,000 ರೂಪಾಯಿ ಕೊಡೋಣ ಸರ್. ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಬೇಕು, 7 ಸೀಟರ್ ಬೇಕು. ನಿಸಾನ್ ಯುವಾಲಿಯಾ ಬೇಕು, 3,90,000. ಬರೀ 390 ಕೊಡೋಣ. 380 ಕೊಟ್ಟೆ ಆಗುತ್ತಾ? ಡನ್ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಸರ್. ಫೋರ್ಡ್ ಇಕೋ ಸ್ಪೋರ್ಟ್ ಆಂಬಿಯಂಟ್ ವೇರಿಯಂಟ್ 2015 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ವೆಹಿಕಲ್, ಬರೀ 4,99,000 ರೂಪಾಯಿ ಗಾಡಿ ಕೊಡೋಣ ಸರ್. 4,99,000ಕ್ಕೆ 2015 ಮಾಡಲು ಡೀಸೆಲ್ ಗಾಡಿ. ಹೌದು ಸರ್. ಅದು ಕೂಡ ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್. ಹೌದು ಸರ್. ಫೈನಲ್ ಇನ್ನೊಂದು 9,000 ತೆಗೆದುಬಿಡಿ ಸರ್. 490 ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ SX4 ಬೇಕು, ಗೋಲ್ಡನ್ ಕಲರ್ ಬೇಕು, ಸಡನ್ ಗಾಡಿ ಬೇಕು ಅಂತಕ್ಕಂಥವ್ರಿಗೆ SX4 ಕೂಡ ಇದೆ. ಏನ್ ಡೀಟೇಲ್ ಸರ್ ಇದು? ಸರ್ ಇದು SX4 2009 ಮಾಡಲು ಸರ್. ZXi ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಗಾಡಿ. ಗಾಡಿ ಬೆಲೆ ಬರೀ 2,20,000 ರೂಪಾಯಿ ಮಾತ್ರ ಸರ್. 2,20,000ಕ್ಕೆ 2009 ಮಾಡಲ್, ಸೆಕೆಂಡ್ ಓನರ್. ZXi ಪೆಟ್ರೋಲ್ ಟಾಪ್ ಅಂಡ್ ಗಾಡಿ. 2,20,000 ಖಂಡಿತ 2 ಲಕ್ಷ ಆಗ್ಬೋದಾ ರೌಂಡ್ ಫಿಗರ್? ಆಗಲ್ಲ ಸರ್. 210 ಮಾಡ್ಕೊಡ್ತೇವೆ. 210 ಫೈನಲ್, ಮೈನಸ್. ಹಾಗೆ ಫೋರ್ಡ್ ಆಸ್ಪೈರ್ ಕೂಡ ಇದೆ, ನೋಡ್ತಾ ಇರಬಹುದು. ಇದ್ರ ಡೀಟೇಲ್ಸ್ ಸರ್. ಫೋರ್ಡ್ ಆಸ್ಪೈರ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಇಂಜಿನ್ ಗಾಡಿ. ಗಾಡಿ ಬೆಲೆ ಬರೀ 3,80,000 ರೂಪಾಯಿ ಮಾತ್ರ ಸರ್. 3,80,000 ರೂಪಾಯಿಗೆ 2015 ಮಾಡಲು ಸರ್. ಡೀಸೆಲ್ ಇಂಜಿನ್ ಸಿಂಗಲ್ ಓನರ್. ಫೈನಲ್ ರೇಟ್ 3,60,000 ರೂಪಾಯಿ ಕೊಡ್ತೀನಿ. ಕಡಿಮೆ ಆಗಲ್ಲ, ಅದಕ್ಕಿಂತ ಕಮ್ಮಿ ಕೇಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಸರ್. ವ್ಯಾಗನರ್ ಯಾರು ಲೇಟೆಸ್ಟ್ ಮಾಡಲು ಬೇಕು ಅನ್ನೋರಿಗೆ 2019 ಮಾಡಲು ವ್ಯಾಗನರ್ ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಓಡಿರ್ತಕ್ಕಂಥ ಗಾಡಿ. ಬರೀ 60,000 ಚಿಲ್ಲರೆ ಓಡಿದೆ. ಗಾಡಿ ಬೆಲೆ ಬರೀ 5,30,000 ರೂಪಾಯಿ ಅಷ್ಟೇ ಸರ್. 5,30,000ಗೆ 2019 ಮಾಡಲ್ ZXi ವ್ಯಾಗನರ್ ಅಷ್ಟೇ. ಖಂಡಿತ ಟಾಪ್ ಅಂಡ್ ವೆಹಿಕಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಟಾಟಾ ಬೋಲ್ಟಾ ಸರ್ ಇದು? ಹೌದು ಸರ್. ಟಾಟಾ ವೆಹಿಕಲ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್. ಈ ಟಾಟಾ ಬೋಲ್ಟ್ ಬಂದ್ಬಿಟ್ಟು 2015 ಮಾಡಲು XM ಮಿಡ್ ವೇರಿಯಂಟ್ ವೆಹಿಕಲ್. ಗಾಡಿ ಬೆಲೆ ಬರೀ 3,80,000 ರೂಪಾಯಿ ಕೊಡೋಣ ಸರ್. 3,80,000. ಅದ್ರಲ್ಲಿ ಫೈನಲ್ ಆಗಿ ಒಂದು 370 ಆಸ್ ಯೂಶುವಲ್ ಹೌದು ಸರ್. ಆಗ್ಬೋದಾ? ಆಯ್ತು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೆಲ್ಲ ನೋಡ್ತಾ ಇರಬಹುದು ಸ್ನೇಹಿತರೆ, ಇಲ್ಲೂ ಕೂಡ ಇದೆ. ಇಲ್ಲೂ ಕೂಡ i20ಗಳು ಇದಾವೆ, i10 ಕೂಡ ಇದೆ. ಎಲ್ಲ ಒಂದೊಂದಾಗಿ ತಿಳಿಸ್ಕೊಂತ ಹೋಗೋಣ. ಇಲ್ಲಿ ಮೊದಲನೇ ಗಾಡಿ i20 ನೋಡ್ತಾ ಇದೀವಿ. ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದು i20 ಮ್ಯಾಗ್ನಾ 2009 ಮಾಡಲು ಪೆಟ್ರೋಲ್ ಇಂಜಿನ್ ಥರ್ಡ್ ಓನರ್ ಇರುತ್ತೆ ಗಾಡಿ. ಗಾಡಿ ಬೆಲೆ ಬರೀ 2,70,000 ರೂಪಾಯಿ ಕೊಡೋಣ ಸರ್. 2,70,000ಗೆ i20 ಮ್ಯಾಗ್ನಾ 2009 ಮಾಡಲು ಸರ್. 9 ಮಾಡಲು 2,70,000 ರೂಪಾಯಿ. ಫೈನಲ್ ಒಂದು 250 ಆಗ್ಬೋದಾ? 260 ಆಗುತ್ತೆ ಸರ್. 260 ಫೈನಲ್. ಖಂಡಿತ. ಯಾವ್ದು ಸರ್ ಇದು? ಇಲ್ಲೊಂದು ಫಿಗೋ. ಅದು ಫೋರ್ಡ್ ಫಿಗೋ ಸರ್. ಸರ್ ಈ ಫೋರ್ಡ್ ಫಿಗೋ ಬಂದು ನಿಮ್ಗೆ 2009 ಮಾಡಲಾಗಿರುತ್ತೆ. ಇದನ್ನು 10 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ. ಗಾಡಿ ಬೆಲೆ ಬರೀ 1,80,000 ರೂಪಾಯಿ ಕೊಟ್ಬೋಣ ಸರ್. 1,80,000 ಮಾಡ್ಕೊಡ್ತೀವಿ. ಅದರಲ್ಲಿ 10,000 ಕಡಿಮೆ ಇಂಥ ಗಾಡಿಗಳು ಮಾಡ್ಕೊಟ್ಟೆ, ತಗೊಳ್ಳಿ ಸರ್. ಅದು ತಗೊಳ್ಳಿ ಹಾಗೆ ನೆಕ್ಸ್ಟ್ ವೆಹಿಕಲ್ i10 ಸರ್. i10 2010 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಬರೀ 2,40,000 ರೂಪಾಯಿಗೆ ಸರ್. 2,40,000ಕ್ಕೆ 2010 ಮಾಡಲು i10. ಹೌದು ಸರ್. ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೌದು. ಅದೇ ಫೈನಲ್ ಇನ್ನೂ ಕಡಿಮೆ ಆಗುತ್ತೆ. 5,000 ಡೌನ್ ಸರ್. ಡೌನ್ 235. ಬ್ಲಾಕ್ ಕಲರ್ ಲೋಗೋನ ಸರ್ ಇದು? ಹೌದು ಸರ್. ಸರ್ ಬ್ಲಾಕ್ ಕಲರ್ ಲೋಗೋನು GLX 2008 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್, RTO ಚಾರ್ಜ್ ಫ್ರೀ, ಕಮಿಷನ್ ಫ್ರೀ, ಜನರಲ್ ಸರ್ವಿಸ್ ಫ್ರೀ. ಗಾಡಿ ಬೆಲೆ ಬರೀ 1,60,000 ರೂಪಾಯಿ ಮಾತ್ರ ಸರ್. 1,60,000ಕ್ಕೆ 2008 ಮಾಡಲು ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಲೋಗನ್ ನೋಡ್ತಾ ಇರ್ಬೋದು ಸ್ನೇಹಿತರೆ. ಗಾಡಿ ನಂಬರ್ ನೋಡ್ಕೊಳ್ಳಿ. ಯಾರಿಗಾದ್ರೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ 1,50,000 ಲಕ್ಷದಲ್ಲಿ ಬೇಕು ಅಂತಕ್ಕಂಥವ್ರು, ಮಹೀಂದ್ರಾ ಕಂಪ್ನಿ ಬೇಕು ಅಂತಕ್ಕಂಥವ್ರು ಒಂದು ಮಹೀಂದ್ರಾ ರೆನಾಲ್ಟ್ ಲೋಗನ್ ಕೂಡ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಗೆಟ್ಜಾರ್ಗೆ ಆದ್ರೂ ಬೇಕಾ? ಅದು ಕೂಡ ಇದೆ ಸರ್. ಹುಂಡೈ ಗೆಟ್ಸ್ GVS ವೇರಿಯಂಟ್ ಟಾಪ್ ಎಂಡ್ ಡೀಸೆಲ್ ಇಂಜಿನ್ 2008 ಮಾಡಲು. ಇದು ಸಹ ಸೆಕೆಂಡ್ ಓನರ್ ಇರುತ್ತೆ. ಬರೀ 1,70,000 ರೂಪಾಯಿ ಕೊಡೋಣ ಸರ್. 1,70,000 ಕೊಡೋಣ. ಫೈನಲ್ 160 ಕೊಡೋಣ ಸರ್. ಪೆಟ್ರೋಲ್ ವೇರಿಯಂಟ್ ಆಯ್ತು ಸರ್. ಡೀಸೆಲ್
ಡೀಸೆಲ್ ಅದು ಡೀಸೆಲ್ ಸರ್. ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರೋದು ಗೆಡ್ಜು GVS ವೇರಿಯಂಟ್ ಅಲ್ಲ ಸರ್, ಡೀಸೆಲ್. ಇದರಲ್ಲೂ ಡೀಸೆಲ್ ಬೇಕು ಅಂತಕ್ಕಂಥ ಡೀಸೆಲ್ ಇದೆ ಖಂಡಿತ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಹೀಂದ್ರಾ ವೆರಿಟಾ ಯಾರಾದ್ರೂ ಹುಡುಕ್ತಾ ಇದ್ರೆ ಯಾವ ಮಾಡಲ್ ಸರ್ ಇದು? ಸರ್ ಮಹೀಂದ್ರಾ ವೆರಿಟಾ ಬಂದು 2013 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಸರ್, ಬರೀ 2.5 ಲಕ್ಷ ಕೊಡ್ತೀನಿ ಸರ್. 2013 ಮಾಡಲು ಡೀಸೆಲ್ ಇಂಜಿನ್, ಓನರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಹೌದು ಸರ್. 2.5 ಲಕ್ಷಕ್ಕೆ ಬರೀ 2.5 ಲಕ್ಷ ಕೊಡ್ತೀನಿ ಸರ್. ನಿಮ್ ಲೋನ್ ಮೇಲೆ ಬೇಕಾ 50,000 ತಗೊಂಡು ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ. ನೋಡೋಣ ಯಾರಿಗಾದ್ರೂ ವೆರಿಟೋ ಬೇಕಾ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು. ಸುತ್ತ ನೋಡ್ಕೊಳ್ಳಿ, ಗಾಡಿ ಆಲ್ಮೋಸ್ಟ್ ಯಾವ್ದೇ ರೀತಿ ಮೇಜರ್ ಡೆಂಟು ಸ್ಕ್ರಾಚ್ ಎಂತದ್ದು ಆಗಿಲ್ಲ. ಜಸ್ಟ್ 2.5 ಲಕ್ಷ, ಅದರಲ್ಲೂ 10,000 ರೂಪಾಯಿ ಇವರು ನೆಗೋಷಿಯಬಲ್ ಕೊಟ್ಟರೆ ಒಂದು 2.40 ಫೈನಲ್. ಆಯ್ತು ಸರ್. ಆಯ್ತು ಸರ್, ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫೋಕ್ಸ್ ವ್ಯಾಗನ್ ವೆಂಟೋ ಸರ್. ವೋಲ್ಕ್ಸ್ ವ್ಯಾಗನ್ ವೆಂಟೋ 2011 ಮಾಡಲು ಡೀಸೆಲ್ ಇಂಜಿನ್, ಹೈಲೈನ್ ವೆಹಿಕಲ್, ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. ಗಾಡಿ ಬಂದು ಬರೀ 3,40,000 ರೂಪಾಯಿ ಕೊಡೋಣ ಸರ್. 340 ಒಂದು 330 ಡನ್ ಸರ್. 2011 ಮಾಡಲ್. 11 ಮಾಡಲ್ ಸರ್. ಥರ್ಡ್ ಓನರ್ ಆಗಿರುತ್ತೆ. ಪೆಟ್ರೋಲ್ ಅಲ್ಲ ಸರ್, ಡೀಸೆಲ್ ಇಂಜಿನ್ ಸರ್. ಯಾವ್ದಿದು? ಹೈಲೈನ್ ಸರ್. ಅದನ್ನು ನೋಡೋಣ. ಟಾಪ್ ಎಂಡ್ ಬೇಕು, ವೆಂಟೋ ಬೇಕು ಅಂತಕ್ಕಂಥವ್ರಿಗೆ 2011 ಮಾಡಲ್ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಅದೇ ವೆಂಟೋದಲ್ಲೇ ಬ್ಲಾಕ್ ಕಲರ್ ಬೇಕು ಅಂತಕ್ಕಂಥವ್ರಿಗೆ ಅದು ಕೂಡ ಇದೆ. ಯಾವ್ದು ಸರ್ ವೆಂಟೋ? ಸರ್ ಇದು ಮತ್ತೊಂದು ವೆಂಟೋ ಹೈಲೈನ್, ಇದು ಸಹ 2011 ಮಾಡಲು, ಇದು ಸಹ ಡೀಸೆಲ್ ಇಂಜಿನ್, ಇದು ಸಹ ಸೆಕೆಂಡ್ ಓನರ್. ಗಾಡಿ ಬೆಲೆ ಇದೊಂದು ಸ್ವಲ್ಪ ಕಮ್ಮಿ ಇದೆ, ಬ್ಲಾಕ್ ಕಲರ್ ಆಗಿರೋದ್ರಿಂದ ಗಾಡಿ 3,20,000 ರೂಪಾಯಿ ಕೊಡೋಣ ಸರ್. 320 ಕೊಡೋಣ. 310 ಕ್ಲೋಸ್. ಡನ್ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ವೆಂಟೋ ಇದೆ. ವೆಂಟೋ ಆಲ್ಮೋಸ್ಟ್ ನೋಡಿ, ಅಲ್ಲೊಂದು ವೈಟ್ ನೋಡಿದ್ರ, ಇಲ್ಲೊಂದು ಬ್ಲಾಕ್ ನೋಡಿದ್ರ, ಇನ್ನೊಂದು ಸಿಲ್ವರ್ ಕಲರ್ ಇದೆ. 3 ಆಪ್ಷನ್ ಇದೆ, ಯಾವ್ದು ಬೇಕಾದ್ರೆ ಚಾಯ್ಸ್ ಮಾಡ್ಕೋಬಹುದು. ಹೌದು ಸರ್. ಸರ್ ಈ ವೆಂಟೋ ಬಂದು ಇದು ಸಹ ಹೈಲೈನ್, ಇದು 2011 ಮಾಡಲು, ಇದು ಸಿಂಗಲ್ ಓನರ್, ಇದು ಡೀಸೆಲ್ ಇಂಜಿನ್, ಇದು ಬರೀ 3,60,000 ರೂಪಾಯಿ ಕೊಡೋಣ ಸರ್. ಇದು ಕೂಡ 3.5 ಕೊಟ್ಬಿಡೋಣ. ಡನ್ ಸರ್. ಆಯ್ತು ಸರ್. ಹಾಗೆ ಬ್ಲಾಕ್ ಕಲರ್ ಯಾರಿಗಾದ್ರೂ i20 ಬೇಕಾ? i20 ಕೂಡ ಇದೆ. ಹಾಗೆ ವೈಟ್ ಬೇಕಾ? ವೈಟ್ ಇದೆ. ಮುಂದೊಂದು ವೈಟ್ ಇದೆ, ಆಲ್ರೆಡಿ ಅದು ನೋಡಿದ್ರಿ ಫಸ್ಟ್ ಒನ್ ಗಾಡಿ. 4 ಗಾಡಿಗಳು ಲೈನ್ ನಿಂತಿದ್ದಾವೆ. ಬ್ಲಾಕ್ ಕಲರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಈ ಬ್ಲಾಕ್ ಕಲರ್ i20 ಬಂದ್ಬಿಟ್ಟು ಇದು 2009 ಮಾಡಲಾಗಿರುತ್ತೆ ಸರ್. ಗಾಡಿ 4th ಓನರ್ ಆಗಿರುತ್ತೆ, ಡೀಸೆಲ್ ಇಂಜಿನ್ ಗಾಡಿ, ಇದು ಆಸ್ಟಾ ವೇರಿಯಂಟ್, ಬರೀ 2,30,000 ರೂಪಾಯಿ ಗಾಡಿ ಕೊಡೋಣ ಸರ್. 2,30,000ಕ್ಕೆ 2009 ಮಾಡಲು ಡೀಸೆಲ್ ವೇರಿಯಂಟ್ ಆಸ್ಟಾ ಟಾಪ್ ಎಂಡ್ ಗಾಡಿ. ಹೌದು ಸರ್. 2,30,000 ಕೊಡೋಣ ಸರ್. 2,30,000 ನೋಡೋಣ. 2,30,000ಕ್ಕೆ ಬ್ಲಾಕ್ ಕಲರ್ ಇರ್ತಕ್ಕಂಥ 2009 ಮಾಡಲು ಆಸ್ಟಾ ಸಿಗ್ತಾ ಇದೆ. ಹಾಗೆ ಅದು ಬೇಡ ಬ್ಲಾಕ್ ವೈಟ್ ಬೇಕು ಅಂತಕ್ಕಂಥ ವೈಟ್ 2 ಆಪ್ಷನ್ ಇದೆ. ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2013 ಮಾಡಲು, ಪೆಟ್ರೋಲ್ ಇಂಜಿನ್ ಗಾಡಿ, ಇದು 3ನೇ ಓನರ್ ಆಗುತ್ತೆ. ಆಟೋಮೆಟಿಕ್ ಬೇಕು ಅನ್ನೋರಿಗೆ ಆಟೋಮೆಟಿಕ್ ತಗೊಬಹುದು. ಇದು ಆಟೋಮೆಟಿಕ್ ವೆಹಿಕಲ್. ಗಾಡಿ ಬೆಲೆ ಬರೀ 3,20,000 ರೂಪಾಯಿ ಮಾತ್ರ ಸರ್. ನೋಡೋಣ. 3,20,000ಕ್ಕೆ ನನ್ಗೆ i20 ಬೇಕು. 3 ಲಕ್ಷಕ್ಕೆ ಆಗುತ್ತಾ ಸರ್ ಆಟೋಮೆಟಿಕ್ ಫೈನಲ್? ಸರ್ ತುಂಬಾ ಕಮ್ಮಿ ಆಗೋಯ್ತು. 3,20, 3,10 ಕೊಟ್ಟೆ ತಗೊಳ್ಳಿ. 3,10 ಫೈನಲ್. ಆಟೋಮೆಟಿಕ್ ಬೇಕು ಅಂತಕ್ಕಂಥವ್ರಿಗೆ 2013 ಮಾಡಲು ಪೆಟ್ರೋಲ್ ವೇರಿಯಂಟ್, ಥರ್ಡ್ ಓನರ್ ಆಗಿರುತ್ತೆ. ಯಾರಿಗಾದ್ರೂ ಬೇಕಾಗಿದ್ದಲ್ಲ ಆಟೋಮೆಟಿಕ್ ನೋಡಿ, ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಇದೆ. ಅದೇ ರೀತಿ ಇನ್ನೊಂದು ವೈಟ್ ಬೇಕು, ಅದೇ ಕಲರ್ ಅಲ್ಲಿ ಅಂತಕ್ಕಂಥವ್ರು ವೈಟ್ ಕಲರ್ ಇದೆ. ಇದೇನ್ ಡೀಟೇಲ್ ಸರ್? ಸರ್ ಈ i20 ಬಂದು 2010 ಮಾಡಲ್ ಆಗಿರುತ್ತೆ ಸರ್. ಪೆಟ್ರೋಲ್ ಇಂಜಿನ್, ಇದು ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ. ಬರೀ 2,80,000 ರೂಪಾಯಿ ಕೊಡೋಣ ಸರ್. ಮ್ಯಾನ್ಯುವಲ್ ಸಾಕು. ಖಂಡಿತ 2,80,000. ಹೌದು ಸರ್. ಇದು ಸಹ ಸ್ಪೋರ್ಟ್ಸ್ ವೇರಿಯಂಟ್. 260 270 ಮಾಡ್ಕೊಟ್ಟೆ ತಗೊಳ್ಳಿ ಸರ್. ಇದ್ರಲ್ಲಿ 10,000. ಡನ್ ಸರ್. 10,000. 2010 ಮಾಡಲಿ ಯಾರಿಗಾದ್ರೂ ಬೇಕಾ? ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್. i20 ಯಾವ್ದು ಸರ್ ಇದು? i20 ಸ್ಪೋರ್ಟ್ಸ್ ಸರ್. ಸ್ಪೋರ್ಟ್ಸ್ ಮಿಡ್ ವೇರಿಯಂಟ್. ಹೌದು ಸರ್. ಓಕೆ, ಆಲ್ರೆಡಿ i20 ಬಗ್ಗೆ ಡೀಟೇಲ್ಸ್ ನ ತಿಳಿಸ್ಕೊಟ್ಟೆ. ಈ ಲೈನ್ ಅಲ್ಲಿ ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಲೈನ್ ಇದೆ, ಅದು ಬಿಟ್ಟು ಇನ್ನು 7 ಸೀಟರ್ ಗಾಡಿಗಳು, ಇನೋವಾ ಅವೆಲ್ಲ ಗಾಡಿಗಳಿದೆ. ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಸರ್. ಇಂಡಿಗೋ, ಮಾಂಜಾ ಸರ್, ಆರಾ, ಸಫೈರ್ 2010 ಮಾಡಲು, ಪೆಟ್ರೋಲ್ ಇಂಜಿನ್ ಗಾಡಿ. ಗಾಡಿ ಬೆಲೆ ಕೇಳ್ತೀರಾ ಬರೀ 1,55,000 ಮಾತ್ರ ಸರ್. 1.5 ಲಕ್ಷಕ್ಕೆ ಮಾಂಜಾ ಸರ್. 2010 ಮಾಡಲು ಸರ್. ಪೆಟ್ರೋಲ್ ಇಂಜಿನ್. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ರಿಡ್ಜ್ ಸರ್. ರಿಡ್ಜ್ 2010 ಮಾಡಲು ಸರ್. ಇದು ಸಹ ಈ ಗಾಡಿ ಬಂದು LDI ಆಗಿರುತ್ತೆ ಸರ್. LX ಆಗಿ ಪೆಟ್ರೋಲ್ ಇಂಜಿನ್. ಗಾಡಿಯ ಬೆಲೆ ಬಂದು ಬರೀ 2,30,000 ರೂಪಾಯಿ ಮಾತ್ರ ಸರ್. 2,30,000ಕ್ಕೆ 2010 ಮಾಡಲು ರಿಡ್ಜ್ ಯಾರಿಗಾದ್ರೂ ಬೇಕು, LX ಅಂದ್ರೆ ಪೆಟ್ರೋಲ್ ವೇರಿಯಂಟ್, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಆಲ್ರೆಡಿ ಡಿಸ್ಪ್ಲೇ ನಂಬರ್ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫಿಯಟ್ ಪುಂಟೋ ಯಾರಿಗಾದ್ರೂ ಬೇಕಾ? ಯಾವ ಮಾಡಲ್ ಸರ್? ಸರ್ ಫಿಯಟ್ ಪುಂಟೋ ಇದು 2011 ಮಾಡಲು, ಪೆಟ್ರೋಲ್ ಇಂಜಿನ್, 3ನೇ ಓನರ್ ಇರುತ್ತೆ ಗಾಡಿ. ಗಾಡಿ ಬೆಲೆ ಬರೀ 1,85,000 ರೂಪಾಯಿ ಮಾತ್ರ ಸರ್. 1,85,000. 1,85,000 ಅಂದ್ರೆ ಲೋ ಬಡ್ಜೆಟ್. 1,50,000 ಲಕ್ಷಕ್ಕೂ ಸಿಗುತ್ತೆ, 1,30,000ಕ್ಕೂ ಸಿಗುತ್ತೆ, ಖಂಡಿತ ಸರ್. 1,85,000ಕ್ಕೂ ಸಿಗುತ್ತೆ. 10,000 ನೆಗೋಷಿಯಬಲ್. 1 ಲಕ್ಷಕ್ಕೂ ಕೊಡ್ತೀನಿ, 1,10,000 ರೂಪಾಯಿ ಕೊಡ್ತೀನಿ, 80,000 ರೂಪಾಯಿ ಕೊಡ್ತೀನಿ ಸರ್. ಇನ್ನೂ ಗಾಡಿಗಳಿದೆ. ಯಾವ್ದೇ ಗಾಡಿಲಿ 10,000 ರೂಪಾಯಿ ನೆಗೋಷಿಯಬಲ್ ಸಿಗುತ್ತೆ. ಯಾವ ಗಾಡಿಗೂ 10,000 ಸಿಗಲ್ಲ. ಕಮ್ಮಿ ಬಜೆಟ್ ಅಲ್ಲಿ 5,000 ರೂಪಾಯಿ ಸಿಗುತ್ತೆ ಸರ್. ಹೈ ಬಜೆಟ್ ಅಲ್ಲಿ 10,000 ರೂಪಾಯಿ ಫಿಕ್ಸ್ ಅದು. ಡನ್ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? ಸರ್ ಆಲ್ಟೋ LX ಸರ್. 2006 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಬರೀ 1,39,000 ರೂಪಾಯಿ ಮಾತ್ರ ಸರ್. 1,39,000ಕ್ಕೆ 2006 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್. ಸಿಂಗಲ್ ಓನರ್. 1,39,000. 39. ಒಂದು 9 ಕಟ್ಟು. ಡನ್ ಸರ್. 1,30,000 ಕೊಟ್ಟೆ ತಗೊಳ್ಳಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಯಾರಿಗಾದ್ರೂ ಬೇಕಾರಣ? ಸ್ಯಾಂಟ್ರೋ ಸರ್. ಸ್ಯಾಂಟ್ರೋ 2004 ಮಾಡಲು, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ, ಪೆಟ್ರೋಲ್ ಇಂಜಿನ್. ಗಾಡಿ ಬಂದು ಥರ್ಡ್ ಓನರ್ ಆಗಿರುತ್ತೆ. ಗಾಡಿ ಬೆಲೆ ಬರೀ 1,30,000 ರೂಪಾಯಿ ಮಾತ್ರ ಸರ್. ಸಾಕು. 1,30,000. 1,30,000 ತಗೊಳ್ಳಿ. ಇದಾದ್ರೂ ತಗೊಳ್ಳಿ. ಯಾವ್ದಾದ್ರು ತಗೊಂಡ್ರೆ 1,30,000 ಫೈಲು, ಇದು ತಗೊಂಡ್ರೆ ಇನ್ನೊಂದು ಸ್ವಲ್ಪ ಕಡಿಮೆ. ಖಂಡಿತ ಅಲ್ಲ ಸರ್. 1,20,000.
ಆಯ್ತು ತಗೊಳ್ಳಿ ಸರ್ ತಗೊಳ್ಳ ಸರ್ ಕಳಿಸಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಬಲೆನೋ ಸರ್ ಇದು? ಸರ್ ಬಲೆನೋ 2005 ಮಾಡಲು ಪೆಟ್ರೋಲ್ ಇಂಜಿನ್ ಕಂಪ್ಲೀಟ್ಲಿ ಆಫ್ಟರ್ ಮಾರ್ಕೆಟ್ ಒಳ್ಳೆ ಮ್ಯಾಗ್ ವೀಲ್ ಹಾಕಿದ್ದಾರೆ, ಟೈರ್ 90% ಟೈರ್ಸ್ ಇದೆ, ಒಳ್ಳೆ ಲೆದರ್ ಸೀಟ್ಸ್ ಇದೆ, ಗಾಡಿ ಸ್ಟಾಕ್ ಕಂಡೀಷನ್ ಇದೆ, ಒರಿಜಿನಲ್ ಇದೆ ಗಾಡಿ. ಹೇಳ್ಬೇಕು ಅಂತಂದ್ರೆ ಸೆಕೆಂಡ್ ಓನರ್ ಗಾಡಿ. ಗಾಡಿ ಬೆಲೆ ಬರೀ 1,99,000 ರೂಪಾಯಿ ಮಾತ್ರ ಸರ್. 1,99,000ಕ್ಕೆ 2005 ಮಾಡಲು ಪೆಟ್ರೋಲ್ ಇಂಜಿನ್ ಬಲೆನೋ LXi ಸಿಂಗಲ್ ಓನರ್ ಗಾಡಿ. ಫೈನಲ್ ರೇಟ್ ಸರ್? ಸೆಕೆಂಡ್ ಓನರ್ ಗಾಡಿ, ಸಾರಿ ಸೆಕೆಂಡ್ ಓನರ್. ಫೈನಲ್ ರೇಟ್ 190 ಸರ್. 180 ಬೇಡ 190 ಫೈನಲ್. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ ಸರ್, ಮತ್ತೊಂದು ಸ್ಟಾಕ್ ಅಲ್ಲಿ ಇರ್ತಕ್ಕಂಥ ಜೆನ್ ಸರ್. ಜೆನ್ನು LXi ಸರ್, ಪೆಟ್ರೋಲ್ ಇಂಜಿನ್ ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. ಗಾಡಿ ಬೆಲೆ ಬರೀ 1,25,000 ಮಾತ್ರ ಸರ್. 1,25,000ಕ್ಕೆ ಜೆನ್ನು ಅಂತ ಇರ್ತಾರೆ ನೋಡಿ. 1,25,000 ಅದರಲ್ಲೂ ಒಂದು 10,000 ತೆಗೆದ್ರೆ 1,15,000 ಫೈನಲ್ ಆಗುತ್ತಾ? ಡನ್, ತಗೊಳ್ಳಿ ಸರ್. ಕೊಟ್ಟೆ ನೋಡ್ಕೊಳ್ಳಿ. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ಕೆಳಗಿರೋ ನಂಬರ್ಗೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ, ಇಲ್ಲ ಸ್ಕ್ರೀನ್ ಶಾಟ್ ಕಳಿಸಿ, ಇಲ್ಲ ಡೈರೆಕ್ಟ್ ಬಂದ್ಬಿಡ್ಬೋದು ಫ್ರೆಂಡ್ಸ್ ಕಾರ್ ಕ್ಲಬ್ಗೆ. ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ಒಂದು ಫೋರ್ಡ್ ಫಿಯೆಸ್ಟಾ ನೋಡ್ತಕ್ಕಂಥವ್ರು, ಫೋರ್ಡ್ ಫಿಯೆಸ್ಟಾ ಕೂಡ ಇದೆ. ಯಾವುದು ಟಾಪ್ ಎಂಡ್ ಸರ್ ಇದು? ಟಾಪ್ ಎಂಡ್ ಸರ್, ZXi ಸರ್. ಫೋರ್ಡ್ ಫಿಯೆಸ್ಟಾ ZXi ಟಾಪ್ ಎಂಡ್ 2006 ಮಾಡಲು, ಡೀಸೆಲ್ ಇಂಜಿನ್ ಆಗಿರುತ್ತೆ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಬರೀ 1,30,000 ರೂಪಾಯಿ ಕೊಡೋಣ, ತಗೊಳ್ಳಿ ಸರ್. 6 ಆದ್ರೂ ಸಿಂಗಲ್ ಓನರ್, 9 ಆದ್ರೂ ಸಿಂಗಲ್ ಓನರ್, ಹೇಗಿದೆಲ್ಲ ಗಾಡಿ ಹುಡುಕ್ತಾ ಇರ್ತೀವಿ ಸರ್. ನಮ್ ಪ್ಯಾಷನ್ ಅದು. ನಾವು ಬಾರಿ ಗಾಡಿಲಿ ಮನೇಲಿ ಕುತ್ಕೊಂಡು ಆಫೀಸಲ್ಲಿ ಕುತ್ಕೊಂಡು ನಂಗೆ ಯಾವ್ದಾದ್ರು ಪರವಾಗಿಲ್ಲ, ಲಾಭನೇ ನೋಡ್ತೀನಿ ಅನ್ನೋ ಮೈಂಡ್ ಸೆಟ್ ಇಲ್ಲ ನಮ್ದು. ಎಲ್ಲಾ ರೀತಿಯೂ ನೋಡ್ಬೇಕು, ಕಸ್ಟಮರ್ಗೂ ಬೆನಿಫಿಟ್ ಆಗಬೇಕು, ನಮಗೂ ಬೆನಿಫಿಟ್ ಆಗಬೇಕು. ಖಂಡಿತಲ್ಲೂ ಮಾಡ್ತೀವಿ ಸರ್. ನೋಡೋಣ, ಯಾರಿಗಾದ್ರೂ ಬೇಕಾದ್ರೆ 1,30,30,000 ಇದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಸಿಗುತ್ತೆ, 5,000 to 10,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಟಾಟಾ ಸರ್, ಟಾಟಾ ಇಂಡಿಗೋ ಸರ್, GLS ಪೆಟ್ರೋಲ್ ಇಂಜಿನ್ 2012 ಮಾಡಲ್ ಆಗಿರುತ್ತೆ ಸರ್. ಸೆಕೆಂಡ್ ಓನರ್ ಗಾಡಿ ಸರ್. ಬರೀ 1,60,000 ರೂಪಾಯಿ ಗಾಡಿ ಕೊಡೋಣ. 1,60,000 1,60,000 ಪೂರ್ತಿ 1.5 ಲಕ್ಷ ಒಳಗಡೆ ಎಲ್ಲ ಅಷ್ಟೇ ಸರ್ ಅಲ್ವಾ? 120, 130, 140, 150. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹುಂಡೈ ವರ್ನಾ ಸರ್, 2009 ಮಾಡಲು ಸರ್. SX ವೇರಿಯಂಟ್, ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ ಸರ್ ಇದು. ಯಾರು ಬೇಕಿದ್ದವ್ರು ತಗೊಂಬೋದು, ತುಂಬಾ ಚೆನ್ನಾಗಿದೆ. ಬರೀ 1,80,000 ರೂಪಾಯಿ ಗಾಡಿ ಕೊಡೋಣ ಸರ್. ಟ್ರಾನ್ಸ್ಫಾರ್ಮರ್ ಅಲ್ಲ, ಟ್ರಾನ್ಸ್ಫಾರ್ಮರ್ ಸರ್. ಯಾವ ಮಾಡೆಲ್ ಅಂದ್ರೆ 2009 ಮಾಡಲ್ ಡೀಸೆಲ್ ವೇರಿಯಂಟ್. ಇದು ಸಿಂಗಲ್ ಓನರ್. ಇದು ಸಿಂಗಲ್ ಸರ್. ಒಂದು ಫೈನಲ್ ರೇಟ್ 180 ಕೊಟ್ಟೆ ತಗೊಳ್ಳಿ ಸರ್. 180. ಹೌದು ಸರ್. 180 ಇಲ್ಲೇ ಹಾಕಿದ್ರೆ ಒಂದು ಫೈನಲ್. ಸರಿ, 170 ಕೊಟ್ಟೆ ತಗೊಳ್ಳಿ ಸರ್. ಡನ್ ಸರ್. ಮಾಡೋಣ, ಯಾರಿಗಾದ್ರೂ ಬೇಕಾ ಸ್ಕ್ರೀನ್ ಶಾಟ್ ತಗೋಣ. ಹಾಗೆ ಹ್ಯುಂಡೈ ಹಳೆ 2009 ಮಾಡಲು ಒಂದು 2 ಲಕ್ಷದ ಒಳಗಡೆ ನನಗೊಂದು ವರ್ಣ ಬೇಕು ಅಂತಕ್ಕಂಥವ್ರು, ಇದು ಬಿಟ್ಟು ಇನ್ನೂ ಗಾಡಿಗಳು ಬರ್ತಾ ಇರ್ತವೆ. ನೀವು ನೋಡೋದು ವಿಡಿಯೋ ಇವತ್ತು ನೋಡ್ತಿರ್ತೀರಾ, ಆಲ್ರೆಡಿ ಒಂದು 3-4 ದಿನದ ಆದ್ಮೇಲೆ ಗಾಡಿಗಳು ಬರ್ತಾ ಇರ್ತವೆ, ಅಪ್ಲೋಡ್ ಆಗೋದು ಲೇಟ್ ಆಗಿರುತ್ತೆ. ಸೊ ಹಾಗಾಗಿ ನೋಡಿ, ವರ್ಣ ಬಿಟ್ಟು ಇನ್ನೂ ತುಂಬಾ ಗಾಡಿಗಳಿದಾವೆ. ಇದ್ಯಾವ್ದು ಸರ್ ಇದು? ಸರ್, ಇದು ಹೋಂಡಾ ಸಿಟಿ ಸರ್. ಹೋಂಡಾ ಸಿಟಿ SMT 2004 ಮಾಡಲು, ಪೆಟ್ರೋಲ್ ಇಂಜಿನ್ 3ನೇ ಓನರ್ ಆಗಿರುತ್ತೆ ಗಾಡಿ. ಗಾಡಿ ಬೆಲೆ ಬರೀ 1,35,000 ರೂಪಾಯಿ ಕೊಟ್ಬೋಣ. 125. 1,35 ಸರ್. 1,30 ಕೊಟ್ಟೆ ತಗೊಳ್ಳಿ ಸರ್. 125 ಬೇಡ, 1,30 ಕೊಡಿ ಸರ್. ಅದೇ ಫೈನಲ್. ಖಂಡಿತವಲ್ಲ. ನೋಡೋಣ, ಸ್ಕ್ರೀನ್ ಶಾಟ್ ತಗೋಣ. 1,25,000 ರೂಪಾಯಿಗೆ ಹೋಂಡಾ ಸಿಟಿ SMT ವೇರಿಯಂಟ್ ಆಗಿರ್ತಕ್ಕಂಥ ಪೆಟ್ರೋಲ್ ವೇರಿಯಂಟ್. ಹೌದು ಅಲ್ವಾ ಸರ್? ಹೌದು ಸರ್. ಸರ್, ಇದು ಬಂದು ವ್ಯಾಗನರ್ 2003 ಮಾಡಲು, ಗಾಡಿ 3 ಇರುತ್ತೆ, ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಬರುತ್ತೆ. ಗಾಡಿ ಬೆಲೆ ಬರೀ 1,15,000 ರೂಪಾಯಿ ಮಾತ್ರ ಸರ್. 1,15,000 ರೂಪಾಯಿ. ಹೌದು ಸರ್. ಸರ್, ನಾಳೆನೆ ಬರ್ತಾರೆ. ಒಂದು ಪ್ರೈಸ್ ಹೇಳ್ತೀರಾ ಫೈನಲ್ ಆಗಿ? 1,10,000 ರೂಪಾಯಿ ಕೊಟ್ಟೆ ತಗೊಳ್ಳಿ ಸರ್. ಅದೆಲ್ಲ ಆರ್ಟಿಒ ಚಾರ್ಜಸ್ ಫ್ರೀ ಸರ್, ಕಮಿಷನ್ ಫ್ರೀ ಸರ್, ಜನರಲ್ ಸರ್ವಿಸ್ ಸಹ ಮಾಡ್ಕೊಡ್ತೀನಿ, ಬನ್ನಿ ಸರ್. 1,10,000 ರೂಪಾಯಿ ಸರ್. ಅದಕ್ಕಿಂತ ಕೇಳಂಗಿಲ್ಲ, ಖಂಡಿತ ಕಮ್ಮಿ ಕೇಳ್ಬೇಡಿ ಸರ್. ಹಾಗೆ ನೆಕ್ಸ್ಟ್ ವೇಕಲ್ ಇನ್ನೊಂದು ವ್ಯಾಗನರ್ ಸರ್. ಈ ವ್ಯಾಗನರ್ 2012 ಮಾಡಲು ಸರ್, ಪೆಟ್ರೋಲ್ ಇಂಜಿನ್ ಗಾಡಿ ಸರ್. ಬರೀ 2,23,000 ಕೊಡ್ತೀನಿ ತಗೊಳ್ಳಿ ಸರ್. 2,23. ಹೌದು. ಎಷ್ಟನೇ ಓನರ್ ಸರ್? ಸರ್, 2012 ಮಾಡಲು 2ನೇ ಓನರ್ ಸರ್. ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. VXi LXi ಸರ್. ಸಾರಿ, VXi. ಹೌದು. 2,20,000. 2,20,000 ತಗೊಂಡಿ ಸರ್. ಅಷ್ಟೇನಾ? ಡನ್ ಸರ್. ಹಾಗೆ ನೆಕ್ಸ್ಟ್ ವೇಕಲ್ ಜೆನ್ ಎಸ್ಟಿಲೋ ಸರ್. ಜೆನ್ ಎಸ್ಟಿಲೋ ಸರ್, 2007 ಮಾಡಲು, ಪೆಟ್ರೋಲ್ ಇಂಜಿನ್, ಥರ್ಡ್ ಓನರ್ ಇರುತ್ತೆ ಗಾಡಿ. ಗಾಡಿ ಬೆಲೆ ಬರೀ 1.5 ಲಕ್ಷ ಅಷ್ಟೇ ಸರ್. ಸಾಕು, 1.5 ಲಕ್ಷ. ಖಂಡಿತ ಅಲ್ಲ ಸರ್. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಸ್ಲೈಟ್ಲಿ ಕೇಳಿದ್ರೆ 5,000 ಅಲ್ಲೇ ಹೇಳ್ಬಿಡಿ ಸರ್. ಬೇಕಾದ್ರೆ ನೀವೇ ಮುಂದೆ ಹೇಳ್ಬಿಡಿ, ನಾನು ಕೇಳಬೇಡಿ. ಅದಕ್ಕಿಂತ ಕಮ್ಮಿ ಆಗಲ್ವಾ? ಆಗಲ್ಲ. 5,000 ಹೇಳ್ಬಿಡಿ ಅಷ್ಟೇ. ಅಷ್ಟೇ ಸರ್. ನೆಕ್ಸ್ಟ್ ಸ್ಯಾಂಟ್ರೋ ಸರ್. ಸ್ಯಾಂಟ್ರೋ 2004 ಮಾಡಲು, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಇರುತ್ತೆ ಗಾಡಿ. 1,30,000 ರೂಪಾಯಿ ಅಷ್ಟೇ ಸರ್. 130, 120, 140. ಏನ್ ಸರ್ ಇದು ಲೋ ಬಜೆಟ್ ಇಲ್ಲಿ ಇಷ್ಟೊಂದು ಕಾರ್ಗಳು? ಸರ್, ನಮ್ಮ ಶೋರೂಮ್ ಫೇಮಸ್ ಆಗಿರೋದೇ ಹಾಗೆ ಸರ್. ನಾವು ಲೋ ಬಜೆಟ್ ಇಂದ ಹಿಡಿದು ಹೈ ಬಜೆಟ್ ಅವರು ಎಲ್ಲಾ ಗಾಡಿಗಳು ಕೊಡ್ತೀವಿ. ಕಸ್ಟಮರ್ಗಳು ಎಲ್ಲಾ ರೀತಿ ಗಾಡಿಗಳು ಸಿಗ್ಬೇಕು. ನಾವು ಒಂದು 5,000 ದುಡಿಬೇಕು, ಕಸ್ಟಮರ್ಗೂ ಒಂದು 10,000 ಕಮ್ಮಿ ಸಿಗ್ಬೇಕು ಬೇರೆ ಕಡೆಗಿಂತ. ನೋಡೋಣ, ಇನ್ನು ಗಾಡಿಗಳು ನೋಡ್ಕೊಳ್ಳಿ. ಅಲ್ಲಿ ಆಫೀಸ್ ಕಾಣಿಸ್ತಾ ಇದೆ ರೈಟ್, ಡೈರೆಕ್ಟ್ ಆಗಿ ಇದೆ ಹೊಸ ಆಫೀಸ್, ಫ್ರೆಂಡ್ಸ್ ಕಾರ್ ಕ್ಲಬ್. ಯಾರಿಗೆಲ್ಲ ಈ ಗಾಡಿಗಳಲ್ಲಿ ಇಂಟ್ರೆಸ್ಟ್ ಇದೆಯೋ, ಲೋ ಬಜೆಟ್ ಬೇಕು, ಒಂದು ಮಿಡ್ ಸೆಗ್ಮೆಂಟ್ ಬೇಕು, ಹ್ಯಾಚ್ ಬ್ಯಾಕ್ ಬೇಕು, ಸಡನ್ ಬೇಕು ಅಂತಕ್ಕಂಥವ್ರು ಕೆಳಗಡೆ ನಂಬರಿಗೆ ಫೋನ್ ಮಾಡಿ ಬನ್ನಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಆನ್ ಟೇಬಲ್ ಕುತ್ಕೊಂಡ್ರೆ ಇನ್ನು ಸ್ವಲ್ಪ ಆಗಬಹುದು. ಬೀಟು ಸರ್, ಚವರ್ಲೆಟ್ ಬೀಟು LT ವೇರಿಯಂಟ್, ಪೆಟ್ರೋಲ್ ಇಂಜಿನ್, 2010 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಇದು ಸಹ ಬರೀ 1,80,000 ರೂಪಾಯಿ ಕೊಡೋಣ ಸರ್. 1,80,000ಕ್ಕೆ 2010 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್. ಬೀಟ್ ಹೌದು ಸರ್. ಅಲ್ವಾ ಸರ್? LT ನೋಡೋಣ, ಬೀಟ್ ಯಾರಿಗಾದ್ರೂ ಬೇಕಂದ್ರೆ 1,80,000 ರೂಪಾಯಿ ಸಿಗ್ತಾ ಇದೆ. ಇದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್. 1,75 ಲೋ ಬಜೆಟ್ ಅಂದ್ರೆ 75 ಕೊಟ್ಟೆ ಸರ್. ಅಷ್ಟೇ. ಟಾಟಾ
ಸರ್ ಟಾಟಾ ಇಂಡಿಕಾ DLS ಡೀಸೆಲ್ ಇಂಜಿನ್ 2010 ಮಾಡಲು. ಇದು ಸಹ ಸಿಂಗಲ್ ಓನರ್. ಇದು ಬರೀ 1.30 ಕೊಡೋಣ ಸರ್. 1.30 ಸಾಕು. 1.20 1.25 ಸರ್. 1.25. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಎ ಸ್ಟಾರ್ 2010 ಮಾಡಲು ಸರ್. ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ. ಬರೀ 1,90,000 ಕೊಡೋಣ ಸರ್. 1,90,000. ಬೆಸ್ಟ್ ಪ್ರೈಸ್ ಲೋ ಬಡ್ಜೆಟ್ ಅಲ್ಲಿ ನೋಡ್ತಕ್ಕಂಥವ್ರಿಗೆ ನೋಡಿ, ಈ ಕಡೆನೂ ಇದೆ ಆ ಕಡೆನೂ ಇದೆ, ಗಾಡಿಗಳು ನೋಡ್ತಾನೆ ಇದ್ದೀರಾ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಫರ್ಡ್ ಫಿಗೋ ಬೇಕಾ? ಇದು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ರೆ, ಬ್ರ್ಯಾಂಡ್ ನ್ಯೂ ಅಪೋಲೋ ಬ್ರ್ಯಾಂಡ್ ಟೈರ್ ಕೂಡ ಇದೆ, ನೋಡ್ತಾ ಇದ್ದೀರಾ. ಇನ್ನು ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿರ್ತಕ್ಕಂಥದ್ದು. ಸರ್ ಹೇಳಿ ಇದ್ರ ಡೀಟೇಲ್ಸ್. ಸರ್ ಇದು ಫೋರ್ಡ್ ಫಿಗೋ ಸರ್, LXi EXi 2011 ಮಾಡಲು ಡೀಸೆಲ್ ಇಂಜಿನ್, 3ನೇ ಓನರ್ ಗಾಡಿ. ಬರೀ 1,90,000 ಕೊಡೋಣ ಸರ್. 1,90,000ಕ್ಕೆ 2011 ಮಾಡಲು ಡೀಸೆಲ್ ಇಂಜಿನ್ ಸರ್ ಅಲ್ವಾ? ಹೌದು. ಅದ್ರಲ್ಲಿ 1.80 1.75 ಸರ್. 1.85 ಸರ್. ಟಾಟಾ ಸರ್ ಟಾಟಾ ಇಂಡಿಕಾ ವಿಸ್ತಾ ಕ್ವಾಡ್ರಾಜೆಟ್ ಇಂಜಿನ್ ಸರ್, LS ವೇರಿಯಂಟ್, 2011 ಮಾಡಲು ಡೀಸೆಲ್ ಇಂಜಿನ್, 3ನೇ ಓನರ್ ಗಾಡಿ. ಬರೀ 1,70,000 ಗಾಡಿ ಕೊಡೋಣ. 1,70,000. 1.70 ಕೊಡೋಣ ಸರ್. ನೋಡೋಣ ಈ ಲೈನ್ ನೋಡಿದ್ರ, ಈ ಲೈನ್ ನೋಡ್ಕೊಳ್ಳಿ, ಈ ಲೈನ್ ಪೂರ್ತಿ ನೋಡ್ಕೊಳ್ಳಿ, ಈ ಲೈನ್ ಪೂರ್ತಿ ನೋಡ್ಕೊಳ್ಳಿ. 2 ಲಕ್ಷ ಇಟ್ಕೊಂಡ್ಬಂದ್ರೆ ಈ 2 ಲೈನ್ ಅಲ್ಲಿ ಯಾವ್ದು ಬೇಕಾದ್ರೂ ತಗೊಂಡ್ ಹೋಗ್ಬೋದು. ಖಂಡಿತ. ಮತ್ತೆ ಗಾಡಿಗಳು ಬರ್ತಾನೆ ಇರ್ತಾವೆ, ಹೋಗ್ತಾ ಇರ್ತವೆ. ಬ್ಯಾಕ್ ಟು ಬ್ಯಾಕ್ ಸರ್. ರೊಟೇಷನ್ ಡೀಸೆಲ್ ಎರಡು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ ಸರ್. ಅದ್ರಲ್ಲಿ ನೀವು 2 ಲಕ್ಷದ ಒಳಗಡೆ ಮಾರುತಿ ಸುಜುಕಿ ಕಾರ್ಗಳು ಕೂಡ ಇದಾವೆ, ಯುಂಡಾಯು ಇದಾವೆ. ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಬನ್ನಿ ಆ ಕಡೆ ಲಾಸ್ಟಿಗೆ ಇನೋವಾ ಎಲ್ಲ ನಿಲ್ಸಿದ್ರೆ ಅವು ಕೂಡ ನೋಡ್ಕೊಂಡ್ ಬಂದ್ಬಿಡೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ XUV 500 ಯಾರಾದ್ರೂ ನೋಡ್ತೀನಿ ಅಂದ್ರೆ ಯಾವ ಸರ್ ಇದು XUV 500? ಸರ್ XUV 500 2013 ಮಾಡಲು ಸರ್. ಗಾಡಿ 3ನೇ ಓನರ್ ಆಗಿರುತ್ತೆ. W8 ವೇರಿಯಂಟ್ ಗಾಡಿ. ಬೆಲೆ ಕೇಳಿದ್ರ ಬರೀ 5,70,000 ಅಷ್ಟೇ ಸರ್. 570 2012 ಮಾಡಲು 13 ಹೌದು. ಥರ್ಡ್ ಓನರ್ W8 ಎಷ್ಟು ಹೇಳ್ತಾ ಇದ್ರೆ 5,70,000 ಮಾತ್ರ ಸರ್ ಅಷ್ಟೇ. ಖಂಡಿತ ನೋಡೋಣ ಗಾಡಿ ನಂಬರ್ ಕೂಡ ಯಾವುದೇ ರೀತಿ ಇಂಟ್ರೆಸ್ಟ್ ಮೈಗ್ರೇಟೆಡ್ ಗಾಡಿ ಎಲ್ಲ 5,70,000 ಸಿಗ್ತಾ ಇದೆ. ಬ್ಲಾಕ್ ಕಲರ್ XUV 500 ಯಾರಿಗಾದ್ರೂ ಬೇಕಂದ್ರೆ ನೋಡಬಹುದು. ಹಾಗೆ ನೆಕ್ಸ್ಟ್ ವೆಹಿಕಲ್ ರೆನಾಲ್ಟ್ ಲಾರ್ಜಿನ. ಹೌದು ಸರ್, ರೆನಾಲ್ಟ್ ಲಾರ್ಜಿ. ಇದು 2016 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಇದು ಸಹ 8 ಸೀಟರ್ ಸರ್. ಈ ಗಾಡಿ ಬೆಲೆ ಬಂದ್ಬಿಟ್ಟು ಬರೀ 5,70,000 ಕೊಡೋಣ. 5,70,000ಕ್ಕೆ 2016 ಮಾಡಲು ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. 7 ಸೀಟರ್ ಗಾಡಿ ಬೇಕಾ ತಗೊಳ್ಳಿ. ರೆನಾಲ್ಟ್ ಬ್ರಾಂಡ್ ಬೇಕಾ ತಗೊಳ್ಳಿ. ಲಾರ್ಜಿನೇ ಬೇಕಾ ಬಂದ್ ತಗೊಳ್ಳಿ. ಟ್ರೈಬರ್ ಆಲ್ಟರ್ನೇಟ್ ಲಾರ್ಜಿ ಬೇಕು ಅಂದ್ರೆ ತಗೋಬಹುದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನೋವಾ ಬೇಕು ಅಂತಕ್ಕಂಥ ಒಂದು ಡಿಫ್ರೆಂಟ್ ಕಲರ್ ಆಗಿರ್ತಕ್ಕಂಥ ಇನೋವಾ ಇದೆ. ಏನ್ ಡೀಟೇಲ್ಸ್ ಇದ್ರು ಸರ್? ಇನೋವಾ 2006 ಮಾಡಲು ಸರ್. ಇದು G ವೇರಿಯಂಟ್, ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ ಅಂತೂ ಜಿರೇನ್ ಆಗಿದೆ. ಬರೀ 4,80,000 ಮಾತ್ರ ಸರ್. 4,80,000ಕ್ಕೆ 2006 ಮಾಡಲು ಡೀಸೆಲ್ ವೇರಿಯಂಟ್. ಹೌದು. ಯಾವ್ದೋ ಥರ್ಡ್ ಓನರ್ ಫೋರ್ತ್ ಓನರ್ ಅಲ್ಲ, ಸಿಂಗಲ್ ಓನರ್ ಗಾಡಿ. ಫೈನಲ್ ರೇಟ್ ಬರೀ 4,80,000. ಇನ್ನು 10,000 ಕಮ್ಮಿ 4,70 ಕೊಟ್ಟೆ ತೊಗೊಳ್ಳಿ ಸರ್. ಇನ್ನು 20,000 ಕಮ್ಮಿ 4,70 ಸಾಕು. 4,70 ಫೈನಲ್. ಬಾಣ ಒಳಗೋಗ ಇನ್ನೂ ಗಾಡಿಗಳು ಇದಾವೆ. ಹಾಗೆ ಒಳಗಡೆ ಯಾವ ಇನ್ನೂ ಇನೋವಾ ಇದಾವೆ ಹಿಂಗೆ ಸರ್? ಸರ್ ಇನ್ನೂ 2 ಇನೋವಾ ಇದೆ ಸರ್. ನಮ್ಮ ಶೋರೂಮ್ ಅಲ್ಲಿ ಇನೋವಾ ಬರಾನೇ ಇಲ್ಲ ಸರ್. ಇನೋವಾ ಯಾವಾಗಲೂ 3 ಮಿನಿಮಮ್ ಇದ್ದೇ ಇರುತ್ತೆ. ಸಿಲ್ವರ್ ಬೇಕಾ? ಸಿಲ್ವರ್ 2 ಸಿಲ್ವರ್ ಸರ್. ಇದು ಗ್ರೀನ್ ಕಲರ್. ಹೌದು. ಏನ್ ಡೀಟೇಲ್ ಸರ್ ಇದು? ಸರ್ ಇದು ಬಂದು 2006 ಮಾಡಲು ಸರ್. ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಆಗಿದೆ ಸರ್. ಗಾಡಿ ಬೆಲೆ ಬರೀ 5,5 ಲಕ್ಷ ಕೊಡೋಣ ಸರ್. ಬರೀ 5,5 ಲಕ್ಷ. ಬರೀ 5,5 ಲಕ್ಷ ಸರ್. ಅದು 4,5 ಲಕ್ಷ. ಅದು 4,70,000. 4,70 ಕೊಡಲ್ಲ ಬೇಡ. 4,70 ಫೈನಲ್. ಇದು 5,5 ಲಕ್ಷ. ಇನ್ನೊಂದ್ಸರಿ ಹೇಳಿ ಮಾಡಲ್ ವೇರಿಯಂಟ್. 2006 ಮಾಡಲು. ಇದು ಸಹ ಡೀಸೆಲ್ ಇಂಜಿನ್, ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಸರ್. ಖಂಡಿತ ಸರ್. ಜಿ ವೇರಿಯಂಟ್ ಡೀಸೆಲ್. ಹೌದು. ವಿ ಸರ್. ವಿ ಟಾಪ್ ಎಂಡ್. ಇದು ಮ್ಯಾಗ್ವಿಲ್ ಎಲ್ಲ ತಗೊಂಡು ಮ್ಯಾಗ್ವಿಲ್ ಟೈರ್ ಸಹ ಫ್ರೆಶ್ ಇದೆ ಸರ್. ಯಾವುದೇ ರೀತಿ ಸೈಡ್ ವ್ಯೂ ನೋಡ್ತಾ ಇರಬಹುದು. ಯಾವುದೇ ರೀತಿ ಸ್ಕ್ರಾಚ್ ಡೆಂಟ್ ಮಾಡ್ಕೋಬಹುದು. ಒಂದು ಟೆಸ್ಟ್ ನೋಡಬಹುದು. ಬೇಡ ಇನ್ನೊಂದು ಇನೋವಾ ಬೇಕು ಅಂದ್ರೆ ಇಲ್ಲೂ ಕೂಡ ಇದೆ. ಎಲ್ಲ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿನೇ. ನೀವು ಆಲ್ಮೋಸ್ಟ್ ವಿಡಿಯೋಗಳು ನೋಡ್ತಾ ಇರಬಹುದು. ಇಂಟ್ರೆಸ್ಟೆಡ್ ಗಾಡಿಗಳು ನಂಬರ್ ತೋರಿಸ್ದಂಗೆ ಕಮ್ಮಿ ರೇಟ್ ಅಂತ ಹೇಳ್ಬಿಟ್ಟು ಇದು ಮಾಡಬಹುದು. ಪಕ್ಕಾ ಕರ್ನಾಟಕ ಗಾಡಿ ನೋಡ್ತಾ ಇರಬಹುದು. ನಂಬರ್ ನೀವು ಚಾಲೆಂಜಿಂಗ್ ಪ್ರೈಸ್ ಕೊಡಕ್ಕಾಗುತ್ತಾ ಸರ್? ಖಂಡಿತವಾಗ್ಲೂ ಕೊಡ್ತೀನಿ, ತಗೊಳ್ಳಿ ಸರ್. 2011 ಮಾಡಲು ಸರ್. ಡೀಸೆಲ್ ಇಂಜಿನ್ ಸರ್. ಸೆಕೆಂಡ್ ಓನರ್. ಬೇರೆ ಕಡೆ ಎಷ್ಟಕ್ಕೆ ಮಾಡ್ತಾರೆ ಸರ್? ಎಷ್ಟಕ್ಕೆ ಮಾಡ್ತಾರೆ ಸರ್? ಒಂದು 6,75 7,7.5 6,5 ಲಕ್ಷ ಕೊಟ್ಟೆ ತಗೊಳ್ಳಿ ಸರ್. 6,5 ಕೊಡಿ ಸರ್. 2011 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಸರ್. ಯಾವ್ದಿದು? ಇನೋವಾ ವಿ ಸರ್. ವಿ ವೇರಿಯಂಟ್. ನೋಡ್ತಾ ಇದ್ರಲ್ಲ, ನೋಡ್ಕೊಳ್ಳಿ ಇನ್ನೊಂದ್ಸರಿ. ಗಾಡಿನಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ನೀವು ಸುತ್ತ ಸೈಡ್ ವ್ಯೂ ನೋಡ್ಕೋಬಹುದು, ಎಲ್ಲ ನೋಡ್ಕೋಬಹುದು. ಕೆಳಗಿನ ನಂಬರಿಗೆ ಫೋನ್ ಹಾಕಿ. ಇನೋವಾಗಳು ಒಂದಲ್ಲ ಅಂದ್ರೆ ಆಲ್ಮೋಸ್ಟ್ 3 ರಿಂದ 4 ಇನೋವಾ ನಿಮ್ಮ ಇನೋವಾ ಇದೆ. 2 XUV ಇದೆ, 2 ಎರ್ಟಿಗಾ ಇದೆ. ಯಾವ್ದು ಬೇಕಾದ್ರೆ ಎರ್ಟಿಗಾ ಇಲ್ಲೇ ನೋಡ್ತಾ ಇದ್ರೆ. 2 ಸೇಮ್ ಕಲರ್, 2 ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಒಂದು ಚಿತ್ರದುರ್ಗ, ಒಂದು ಬ್ಯಾಂಗ್ಳೂರ್, ಇಂದ್ರನಗರ. ಖಂಡಿತ ಸರ್. ಇದು 2012 ಮಾಡಲು ಸೆಕೆಂಡ್ ಓನರ್. ಇದು 2012 ಮಾಡಲು ಸಿಂಗಲ್ ಓನರ್. ಇದು ವಿಡಿಯೋ 2ರಲ್ಲಿ ಯಾವ್ದಾದ್ರು ತಗೊಳ್ಳಿ. 5,5 ಲಕ್ಷ ಸರ್. ಸೆಕೆಂಡ್ ಓನರ್ ಯಾವ್ದು? ಇದು ಸೆಕೆಂಡ್ ಓನರ್, ಇದು ಸಿಂಗಲ್ ಓನರ್. ಹೌದು. ಇದೇನ್ ರೇಟ್? ಅದೇನ್ ರೇಟ್? 5,5 ಸರ್. 2ರಲ್ಲಿ ಯಾವ್ದಾದ್ರು ತಗೊಳ್ಳಿ. ಸೆಕೆಂಡ್ ಓನರ್ ಅದ? ಹೌದು ಸರ್. ಇದು ಸಿಂಗಲ್ ಓನರ್. ಇದು ಸೆಕೆಂಡ್ ಓನರ್, ಇದು ಸಿಂಗಲ್ ಓನರ್. 2.5 ಇರ್ಲಿ. ಇದಕ್ಕೊಂದು 10,000 ನೆಗೋಷಿಯಬಲ್ ಇರ್ಲಿ. ಆಯ್ತು ತಗೊಳ್ಳಿ ಸರ್. 5.5 ಸರ್. 5,5 ಅಲ್ವಾ? 5.40 5.40 5.40 ಅದೊಂದು 5.20
5:20 ಅಲ್ಲ ಸರ್, ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್ 5.5 ಕೊಡ್ಬೇಕು ನೀವು. 5.5ಗಿಂತ ಜಾಸ್ತಿನೇ ಕೊಡ್ಬೇಕು. 5.5 ಕೊಡಿ ಸಾಕು. 5.5 ಇದು 5.40 ಇದು 5.40 ಅಷ್ಟೇ. ಎರಡು ಡೀಸೆಲ್. ಹೌದು ಸರ್, ಎರಡು ಡೀಸೆಲ್ ಖಂಡಿತ ವಿಡಿ. ನೋಡೋಣ ಯಾರ್ಗಣ ಬೇಕಣ ಎರಟಿಗ ಕೆಳಗಿರೋ ನಂಬರಿಗೆ ಫೋನ್ ಹಾಕಿ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ನೋಡ್ತಾ ಇರ್ಬೋದಲ್ಲ, ಸಿಕ್ಕಾಬಟ್ಟೆ ಕಾರ್ಸ್ಗಳು ಇರ್ತಕ್ಕಂಥ ಜಾಗ ಫ್ರೆಂಡ್ಸ್ ಕಾರ್ ಕ್ಲಬ್. ಇಲ್ಲೂ ಕೂಡ ಡೈರೆಕ್ಟಾಗಿ ಬರ್ತಾ ಇರ್ಬೋದು ನೀವು ಡೈರೆಕ್ಟಾಗಿ.